ಪಾಟೀಲ್ರು ಮಾತಾಡ್ತಾ ಇದ್ದಾರೆ, ಅವ್ರಿಗೆ ಕೊಡ್ರಿ. ಪ್ರವಚನದ ಕಾರ್ಯಕ್ರಮ, ವೇದಾಮೃತದ ಕಾರ್ಯಕ್ರಮ, ಅದರ ಸ್ಥಾನದಲ್ಲಿ ಸನ್ನಿಧಾನವನ್ನು ವಹಿಸಿರ್ತಕ್ಕಂಥ ಜ್ಞಾನವೃದ್ಧರು, ವಯೋವೃದ್ಧರು, ಪ್ರಕರಣ ಪಂಡಿತರು, ಸ್ಥಿತಪ್ರಜ್ಞರು ಆಗಿರುವ ಸದ್ಗುರು ಜಮಖಂಡಿಯ ಅಪ್ಪಾಜಿಯವರಿಗೂ, ಅವರ ಪ್ರತಿರೂಪರಾಗಿರುವ ಕೃಷ್ಣಾನಂದ ಮಹಾಸ್ವಾಮೀಜಿಯವರಿಗೂ, ಅದರಂತೆ ಸ್ಥಾನದಲ್ಲಿ ಅಧ್ಯಕ್ಷ ಸ್ಥಾನದಲ್ಲಿ ಒಂದು ಮತ್ತು ನೇತೃತ್ವ ಸ್ಥಾನದಲ್ಲಿ ಶಾಸೀನರಾಗಿರುವಂಥ ರಾಮಾನಂದ ಭಾರತಿ ಸ್ವಾಮೀಜಿಯವರಿಗೂ, ಶಾಂತಾನಂದ ಮಹಾಸ್ವಾಮೀಜಿಯವರಿಗೂ ಮತ್ತು ಕರಿಕಟ್ಟೆಯ ಪೂಜ್ಯರಿಗೂ, ಎಲ್ಲ ಮಹತ್ವರಿಗೂ ಅನಂತ ದೀರ್ಘದಂಡ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಮಾತೆಯರಲ್ಲಿಯೂ ಮಹನೀಯರಲ್ಲಿಯೂ ಮಕ್ಕಳಲ್ಲಿಯೂ ಅನಂತ ದೀರ್ಘದಂಡ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಗೌರವಾನ್ವಿತ ಟ್ರಸ್ಟ್ ಕಮಿಟಿಯ ಸರ್ವ ಧರ್ಮಾಧಿಕಾರಿಗಳಿಗೂ, ನಿರೂಪಕರಾಗಿರತಕ್ಕಂಥ ಕೋಳ್ಕೂರು ಗುರುಗಳಿಗೂ ಎಲ್ಲರಿಗೂ ಅನಂತ ನಮಸ್ಕಾರಗಳನ್ನು ಸಲ್ಲಿಸಿ, ಇವತ್ತಿನ ಪ್ರಾತಃ ಕಾಲದ ಒಂದು ಪ್ರವಚನ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗಿಗಳಾಗೋಣ. ಇವತ್ತಿನ ವಿಷಯ ಶ್ರೀಮನ್ ನಿಜಗುಣ ಶಿವಯೋಗಿಗಳವರ ಶಿವಕಾರುಣ್ಯ ಸ್ಥಳದ ಅನುಪಮ ಅಚಲ ಭಕ್ತಿ ಭಾವಾನುಕೂಲನೇ ಶಂಭುಲಿಂಗ ಅಂತೇಳಿ ಪರಮಾತ್ಮನ ಭಕ್ತಿಯನ್ನು ಮಾಡುವಂತಹ ವಿಷಯವನ್ನು ಇಟ್ಟಿದ್ದಾರೆ. ನಿಜಗುಣ ಶಿವಯೋಗಿಗಳವರು ಮುಮುಕ್ಷುವಿಗೆ ಇರ್ತಕ್ಕಂಥ 3 ಅವಸ್ಥೆಗಳು ಯಾವುವು ಅಂತಂದರೆ ಅಜ್ಞಾನ, ಆವರಣ, ವಿಕ್ಷೇಪ ಅನ್ನುವಂಥ ದೋಷಾದಿಗಳನ್ನು ಕಳೆಯುವುದಕ್ಕೋಸ್ಕರವಾಗಿ ಮೊದಲನೇ ಶಿವಕಾರುಣ್ಯ ಸ್ಥಳದಲ್ಲಿ ಶಿವನ ಕರುಣೆಯನ್ನು ಪಡಿ, ಆಮೇಲೆ ವಿಷಯಾದಿಗಳಿರತಕ್ಕಂಥ ಮೋಹವನ್ನು ಬಿಡು, ನೀತಿಯಿಂದ ನಡೆ, ಚಿತ್ತವನ್ನು ಯಾವೊಂದು ಸಮಭಾವದಲ್ಲಿ ಯೋಗದಿಂದ ಮಾಡು, ಆಮೇಲೆ ಆವರಣವನ್ನು ಕಳೆದುಕೊಳ್ಳುವುದಕ್ಕೋಸ್ಕರವಾಗಿ ಆರೋಹಣೆಂದು ವಿಚಾರಿಸು ಅನ್ನುವಂಥ ಯಾವ ನುಡಿಗಟ್ಟನ್ನು ಸದ್ಗುರು ಶಿವಪುತ್ರ ಮಹಾಸ್ವಾಮಿಜಿಯವರು ಉಲ್ಲೇಖ ಮಾಡಿದ್ದಾರೆ. ಅದರಂತೆ ಮುಮುಕ್ಷುವಲ್ಲಿ ಮೊದಲು ಪಾಪ ಅನ್ನುವಂಥದ್ದು ಹೋದರೆ ಅವನಿಗೆ ನಾನು ಯಾರು, ಏನಿದ್ದೇನೆ, ನಾನು ಬಂದವನ್ನು ಹೇಗೆ ಕಳೆದುಕೊಳ್ಬೇಕು ಅನ್ನುವಂಥ ವಿಚಾರ ಹುಡುಕುತ್ತೆ. ಅದಕ್ಕೋಸ್ಕರವಾಗಿ ಮೊದಲೇದು ಮಲದೋಷವನ್ನು ಕಳೆದುಕೊಳ್ಳುವುದಕ್ಕೋಸ್ಕರವಾಗಿ ಅನುಪಮ ಅಚಲ ಭಕ್ತಿ ಭಾವಾನುಕೂಲನೇ ಶಂಭುಲಿಂಗ ಅಂತೇಳಿ, ಭಕ್ತಿ ಅಂದರೆ ಹೇಗಿರಬೇಕಂದ್ರೆ ಅನುಪಮವಾಗಿರಬೇಕು, ಅಚಲವಾಗಿರಬೇಕು ಅಂತ ಹೇಳ್ತಾರೆ. ಅದು ಭಾವನಾತೀತವಾಗಿರುವಂಥದ್ದು. ಅನುಪಮ ಅಂತಂದರೆ ಯಾವ ನವವಿಧ ಭಕ್ತಿಗಳದಾವ, ಒಬ್ಬರಂತೆ ಒಬ್ಬರಿಲ್ಲ, ಅನೇಕ ಪ್ರಕಾರವಾಗಿ ಶ್ರವಣ ಭಕ್ತಿ, ಅರ್ಚನ ಭಕ್ತಿ ಮತ್ತು ಸ್ಮರಣ ಭಕ್ತಿ, ದಾಸ್ಯ, ಸಖ್ಯ, ಆತ್ಮನಿವೇದನೆ, ಅನಂತ ರೀತಿಯ ಉಪಮಾ ರಹಿತವಾಗಿರುವಂಥದ್ದು ಒಂದರ ಪ್ರಕಾರವಾಗಿ ಹೇಳಬೇಕಾಗಿತ್ತು. ಅದರಲ್ಲಿ ಉಪಮೆಗೆ ರಹಿತವಾಗಿರುವ ಉಪಮಾತೀತವಾಗಿರುವಂಥದ್ದು. ಅದಕ್ಕೋಸ್ಕರವಾಗಿ ಒಬ್ಬರಂತೆ ಒಂದು ಭಕ್ತಿಯನ್ನು ಮಾಡಿದ್ರು. ಒಬ್ಬರು ಶ್ರವಣ ಮಾಡಿದರೆ, ಒಬ್ಬರು ಅರ್ಚನೆ ಮಾಡಿದ್ದಾರೆ, ಒಬ್ಬರು ದಾಸರಾಗಿದ್ದಾರೆ, ಒಬ್ಬರು ಆತ್ಮ ನಿವೇದನೆಯನ್ನು ಮಾಡಿದ್ದಾರೆ. ಈ ರೀತಿಯಾಗಿ ಭಕ್ತಿ ರೂಪದಿಂದ ಸಂಯುಕ್ತು ಚಿತ್ತದೊಳೆಯುವುದು ಆ ಹೊತ್ತು ಅನ್ನುವಂಥದ್ದು ಪರಮಾರ್ಥ ರೀತಿಯಲ್ಲಿ ಹೇಳ. ಈ ರೀತಿಯಾಗಿ ಆ ಭಕ್ತಿ ಹೇಗಿರಬೇಕಂದರೆ ಆವ ಕಾಲದೋ ಬಳಿಕಾವ ದೇಶದೋ ಬೇರಾವ ವಸ್ತುವಿನೋ ಎಡೆವರಿಯದ ಅತಿ ಮಮತೆ ಆವ ಪರಿಯಳು ತನ್ನ ಮೇಲಿರ್ತದಂತೆ ಗುರುದೇವತೆಗಳಿಗೆ ಅನುರಾಗವಿ ಹೃದಯ ಭಕ್ತಿ. ರಾಗ ಅಂದರೆ ವಿಷಯಾದಿಗಳಲ್ಲಿ ಪ್ರವೃತ್ತಿ ಆಗ್ತದೆ, ವಿರಾಗಿ ಅಂದರೆ ಜ್ಞಾನದಲ್ಲಿ ಪ್ರವೃತ್ತಿ ಆಗ್ತದೆ. ಆದರೆ ಅನುರಾಗ ಅನ್ನುವಂಥದ್ದು ಭಕ್ತಿಯಲ್ಲಿ ಪ್ರವೃತ್ತಿ ಆಗ್ತದೆ. ಅನುರಾಗ ಅಂದರೇನು? ತಾನು ಭಾವಾವೇಶವಾಗಿ ಆ ಪರಮಾತ್ಮನ ಒಂದು ಸೇವೆಯನ್ನು ಮಾಡತಕ್ಕಂಥದ್ದು, ನೆನೆಯತಕ್ಕಂಥದ್ದು. ಅದಕ್ಕಾಗಿ ಮುಂದೆ ಹೇಳ್ಯಾರ, ಕಾಲ ಕರ್ಮ ಮಾಯೆ ಎಂಬುವನು ಗೆಲ್ಲಬಹುದು, ವಿಶಾಲಮತಿಗಳು ಶಿವಭಕ್ತಿಯುಕ್ತರಾಗಿರಿ. ಕಾಲನನ್ನು ಗೆಲ್ಲಬೇಕಾದರೆ, ಕಾಮವನ್ನು ಗೆಲ್ಲಬೇಕಾದರೆ, ಮಾಯೆಯನ್ನು ಗೆಲ್ಲಬೇಕಾದರೆ, ಕರ್ಮವನ್ನು ಗೆಲ್ಲಬೇಕಾದರೆ ಇವು ಎಲ್ಲವುಗಳಿಗೂ ಮೂಲ ಕಾರಣ ಯಾವುದು? ಭಕ್ತಿ ಎನ್ನುವಂಥದ್ದು. ಅದಕ್ಕಾಗಿ ತಾನು, ತನ್ನಸು, ತನುಗುಣ, ಕರ್ಮ, ನಿವಹ, ಭೋಗಾದಿ ಭುವನಾದಿಗಳೆಲ್ಲವೂ ಸಾನುರಾಗದಿ ಶಂಭುಲಿಂಗವೆಂದು ಅರಿದು ಅಭಿಮಾನವಿಲ್ಲದುದೇ ಮುಕ್ತಿಯ ನಿಯಮ ಭಕ್ತಿ ಕಾಂಡ ಅಂತ. ಅದಕ್ಕೋಸ್ಕರವಾಗಿ ಎಲ್ಲದರಲ್ಲಿಯೂ ಸರ್ವಕ್ಕೂ ಶ್ರೇಷ್ಠವಾಗಿರುವಂಥದ್ದು ಭಕ್ತಿ. ಯೋಗ ವಿಚಾರ ವಿರಾಗ ವಿದ್ಯಾಕರ್ಮ ಭೋಗಾದಿ ಬಹುಕೋಟಲೆಗಳನ್ನು ನಿರ್ಮಲ ಶಿವಭಕ್ತಿಯೊಂದರೆ ಮುಕ್ತನಾಗುವನವನಿದು ಋತಿಸಿದ್ಧ ಅಂತೇಳಿ ಒಂದು ಪರಮಾನುಭವಬೋಧಿಯಲ್ಲಿ ಯಾಜ್ಞವಲ್ಕ್ಯ ಋಷಿಗಳು ತಮ್ಮ
ಪತ್ನಿಯಾಗಿರ್ತಕ್ಕಂಥ ಮೈತ್ರಾದೇವಿಗೆ ಹೇಳ್ತಕ್ಕಂಥವರೇ, ಕರಕಂಜ ವ್ಯಕ್ತಿ ಪ್ರತಿಜ್ಞೇನೀಶನು ವರವೇದವರಿಯ ಮಾಡಿದ ನಿಂತು ಮರಣ ಸಮಯದೋಳು ಎನ್ನನು ನೆನೆಯಿದಿರಲಿ ಎನ್ನ ಭಕ್ತರಿಗೆ ಭವಬಾಧೆ ಹೊರತೆಂದು ಅಂಥೇಳಿ ಆಶ್ವಾಸನೆಯನ್ನು ಕೊಟ್ಟನು. ಅದಕ್ಕೋಸ್ಕರವಾಗಿ ಮುಕ್ತಿ ನೀವು ಭಕ್ತಿ ಕಾಂಡವನು ನನಗೆ ಕೊಡು ಅಂತೇಳಿ ಪರಮಾತ್ಮನಲ್ಲಿ ಬೇಡನ. ಆದ್ದರಿಂದ ಅನುಪಮವಾಗಿರಬೇಕು, ಅಚಲವಾಗಿರಬೇಕು. ಶ್ರದ್ಧಾವಾನ್ ಲಭತೆ ಅನ್ನಂತಂದ ಅಂದ್ರೇನು? ಅಚಲವಾಗಿರು. ನಾವು ನೀರು ತೆಗಿಬೇಕಾದ್ರೆ ಯಾವ ಅಲ್ಲೊಂದೆರಡು ಫೂಟು ಇಲ್ಲೊಂದೆರಡು ಫೂಟು ಅಲ್ಲೊಂದೆರಡು ಫೂಟು ಹೊಲ ತುಂಬ ಹೊಡೆದ್ರೆ ನೀರು ಬೀಳುವುದಿಲ್ಲ. ಅಚಲವಾಗಿ 100 ಫೂಟು ಒಂದೇ ಕಡೆಗೆ ಹೊಡೆದು ಬಿಟ್ರೆ ಅದರಲ್ಲಿ ನೀರು ಅನ್ನುವಂಥದ್ದು ನಮಗೆ ಗಮ್ಯವಾಗ್ತದೆ. ಅದಕ್ಕೋಸ್ಕರವಾಗಿ ನಾವು ಯಾವಾಗಲೂ ಅಚಲವಾಗಿ, ಒಮ್ಮೆ ಯಾವ ಹನುಮಪ್ಪ ಹೋಗೋದು, ಒಮ್ಮೆ ಎಲ್ಲವೂ ಹೋಗೋದು, ಒಂದು ತಿರುಪತಿ ತಿಮ್ಮಪ್ಪ ಹೋಗೋದು, ಈ ರೀತಿಯಾಗಿ ಬೇರೆ ಬೇರೆ ದೇವರನ್ನು ನಾವು ಭಜಿಸಿದರೆ ಅದು ಸಫಲವಾಗುವುದಿಲ್ಲ. ಯಾಕಂದರೆ ಹರಿಪಿತಾಮಹ ರುದ್ರ ವರ ಸದಾಶಿವ ಮುಖ್ಯ ರಾವ ನೊಡಲೋಳು ಇರುತಿರ್ಪರ ಗುರುದೇವತೆ ಭಿನ್ನವನ್ನು ಅವತರಿಸು. ಎಲ್ಲ ಗುರುನಾಥನ ಸಗುಣ ರೂಪನಾಗಿರುವಂಥ ಗುರುನಾಥನಲ್ಲಿ ಎಲ್ಲ ದೇವತೆಗಳು ಅದಾವ, ಎಲ್ಲ ಶಕ್ತಿಗಳು ಅವನಲ್ಲಿದ. ಆದರೆ ಸಗುಣ ಸಾಕಾರ ರೂಪನಾಗಿರುವಂಥ ಪರಮಾತ್ಮನು ಎಲ್ಲರಿಗೂ ಅವೇದ್ಯವಾಗಿರುವನಾದ ಕಾರಣ ಸಗುಣ ನಿರಾಕಾರನಾಗಿಯೂ ಇರುವಂಥ ಗುರುನಾಥನನ್ನು ನಾವು ಮೊರೆಹೊಕ್ಬಿಟ್ರೆ ಎಲ್ಲವೂ ಪ್ರಾಪ್ತಿ ಆಗ್ತವ. ಅದಕ್ಕೋಸ್ಕರವಾಗಿ ಗುರು ದೇವತೆ ಅಂತಂದ. ಯಾಕಂದರೆ ಯಾವಜ್ಜೀವಂ ತ್ರಯೋವಂದ್ಯ ಆದೌ ಜ್ಞಾನ ಸಿದ್ಧಾರ್ಥಂ ತತ್ಪಶ್ಚಾತ್ ಜ್ಞಾನ ರಕ್ಷಣಾತ್. ಅಂದರೆ ವೇದ ದೈವ ಗುರುಕುಳುಗಳನ್ನು ತಾನು ಮೋಕ್ಷವಾದವನು ಧ್ಯಾನಿಸುತ್ತಿರಬೇಕು, ಜ್ಞಾನ ಸ್ಥಿತಿಯಲ್ಲಿ ಇರ್ತಕ್ಕಂಥವ್ರು ಅದನ್ನು ಧ್ಯಾನಿಸುತ್ತಿರಬೇಕು. ಅದಕ್ಕೋಸ್ಕರವಾಗಿ ಭಕ್ತಿ ರೂಪಿಂದ ಸಂಯುಕ್ತ ಭಕ್ತರೊಳಗೆ ಎಲ್ಲ ಹೊತ್ತು ಅನ್ನುವಂತೆ ಯಾವ ಜ್ಞಾನ ಅನ್ನುವಂಥದ್ದು ಪಡೆಯಬೇಕಾದರೆ ಭಕ್ತಿ ಅನ್ನುವಂಥದ್ದು ಮೂಲ ಸೋಪಾನವಾಗಿರುವಂಥದ್ದು. ಅದಕ್ಕೋಸ್ಕರವಾಗಿ ಇಲ್ಲಿ ಜ್ಞಾನ ಸರ್ವೆಲ್ಲವನ್ನೂ ಚಿದಾತ್ಮ ಭಾವನೆಗೊಂಡು ಸರ್ವ ಸಮತ್ವದಿಂದಿರೇ ಭಕ್ತಿ ಅಂತ ಹೇಳ. ಆ ಪರಮಾತ್ಮನೇ ಎಲ್ಲರಲ್ಲಿ ತುಂಬಿರುವನಾದ ಕಾರಣ ಆ ಪರಮಾತ್ಮ ರೂಪಿಯಾಗಿರುವ ಸಗುಣ ಸಾಕಾರ ರೂಪನಾಗಿರುವಂಥ ಗುರುದೇವತೆಯಲ್ಲಿ ನಾವು ಅನುರಾಗವನ್ನು ಇಟ್ಟು ಮುಕ್ತಿಯನ್ನು ಪಡೆಯುವುದಕ್ಕೆ ಅದು ಸಾಧನವಾಗ್ತೈತಿ. ಅಂತಪ್ಪ ಗುರುನಾಥನ ಒಂದು ಕರುಣೆ ಅನ್ನುವಂಥದ್ದು ನಿಮ್ಮೆಲ್ಲರಲ್ಲಿ. ಮಹಾತ್ಮರಾಗಿರ್ತಕ್ಕಂಥವ್ರು ಅಸಂಖ್ಯರಾಗಿರುವುದರಿಂದ, ಮಾತಾಜಿಯವರು ಅಸಂಖ್ಯರಾಗಿರುವುದರಿಂದ ಅವರೆಲ್ಲರಿಗೂ ನಾವು ಸಮಯಾವಕಾಶವನ್ನು ಕೊಡಬೇಕಾಗಿರುವುದಾದ ಕಾರಣ ನನ್ನ ಅಲ್ಪಮತಿಗೆ ತಿಳಿದಿರತಕ್ಕಂಥ 4 ನುಡಿಗಳನ್ನು ಎಲ್ಲ ಮಹಾತ್ಮರ ಅಡಿದವರಿಗೆ ಅರ್ಪಿಸಿ ನನ್ನ ಮಾತಿಗೆ ನಮಸ್ಕಾರ. ಶಿವಾಜಿ ಕುಮಾರ ಸ್ವಾಮಿಗಳು ಇವರು ಸಿದ್ಧಾರ್ಥ ಬಗ್ಗೆ ಕುರಿತು 2 ಮಾತನ್ನು ಹೇಳಬೇಕಾಗಿದೆ. ರೋಡರಿಗೆ ನತನಪ್ಪೆ ಶ್ರೀಮಾನ್ ನಿಜಗುಣ ಶಿವಯೋಗಿಗಳ ಶಿವಕಾರುಣ್ಯ ಸ್ಥಳದ 11ನೆಯ ಪದ್ಯವಾಗಿರುವ ಅನುಪಮ ಅಚಲ ಭಕ್ತಿ ಭಾವಾನುಕೂಲನೆ ಶಂಭೋಲಿಂಗ ಅಂತ ಈ ವಿಷಯವನ್ನು ನಿಮ್ಮ ಮುಂದೆ ಇಟ್ಟಿದ್ದಾರೆ. ಅನುಪಮ ಅಚಲ ಭಕ್ತಿ ಭಾವಾನುಕೂಲನೆ ಶಂಭೋಲಿಂಗ. ಅನುಪಮ ಅಂದರೆ ಉಪಮಯ ರಹಿತವಾದಂತ ಭಕ್ತಿ. ಅಚಲ ಅಂದ್ರೆ ಏನು ಅಂದ್ರೆ ನಮ್ಮ ಭಕ್ತಿ ಏನಾಗಬಾರ್ದು ಅಂದ್ರೆ ಹೋದಾರಬಾರ್ದು. ನಮ್ಮ ಭಕ್ತಿ ಏನಾಗಿರ್ಬೇಕು ಅಂದ್ರೆ ಅಚಲವಾಗಿರ್ತಕ್ಕಂಥದ್ದಾಗ್ಯಾರ. ಅದ ಹೆಂಗರಿಪ ಅಂತಂದ್ರೆ ಸಿದ್ಧಾರೂಢರ ಚರಿತ್ರೆಯಲ್ಲಿ ಬರತಕ್ಕಂಥ ಚನ್ನಮಲ್ಲಪ್ಪ ಬಹಳ ಶ್ರದ್ಧೆಯಿಂದ ಭಕ್ತಿಯಿಂದ ಸೇವಾ ಮಾಡಿದ. ಹೆಂಗ ಶ್ರದ್ಧೆಯಿಂದರಿಪ ಅಂದ್ರ ಸಿದ್ಧಾರೂಢ ಅಜ್ಜ ಮೂತ್ರ ವಿಸರ್ಜನೆ ಮಾಡುವಂತ ಸಂದರ್ಭದೊಳಗ ಆ ಮೂತ್ರವನ್ನ ನಮ್ಮ ಗುರುದೇವನ ಮೂತ್ರವನ್ನ ಹೊರಗೆ ಚೆಲ್ಲಿದ್ರ ಯಾರ ತುಳಿದಾರಿದನ ತುಳಿಬಾರ್ದಂತ ತಿಳ್ಕೊಂಡು ಈ ಅಮೃತವಾದಂತ ಈ ಅಮೃತ ಎಲ್ಲಿ ಸಿಗುದಿಲ್ಲ ಅಂತ ತಿಳ್ಕೊಂಡು ಆ ಮೂತ್ರವನ್ನ ಇಲ್ಲ ಏನ್ ಮಾಡಿದ ಒಳಗ್ ಹೋಗಿ ಘಟ ತಗೊಂಡು ಕುಡುದಾರಿ. ಇಂಥ ಭಕ್ತಿ ಎಲ್ಲಿಂದ ಎಲ್ಲರ ಸಿಗತೈತಂದು ಸಿದ್ಧಾರೂಢನ ಚರಿತ್ರೆದೊಳಗೆ ಬಹಳ ಸುಂದರವಾಗಿ ಶಿವದಾಸರು ಬರೆದಿದ್ದಾರೆ. ಅಂತ ಅಚಲವಾದಂತ ಭಕ್ತಿ ಭಗವಂತ ನಾವು ಬಹಳ ಭಕ್ತಿ ಅಂತ ತಿಳ್ಕೊಂಡಂದ್ರ ಬಸವಣ್ಣವರು ಹೇಳ್ತಾರ, ನಾದ ಪ್ರಿಯ ಶಿವನೆಂಬುವರು ನಾದ ಪ್ರಿಯ ಶಿವನಲ್ಲ, ವೇದ ಪ್ರಿಯ ಶಿವನೆಂಬುವರು ವೇದ ಪ್ರಿಯ ಶಿವನಲ್ಲ, ನಾದವ ಮಾಡಿದ ರಾವನಿಗೆ ಹರಿಹಾಯುಷ್ಯವಾಗಿತ್ತು.
ವೇದವನ್ನು ಓದಿದ ಬ್ರಹ್ಮಗೆ ಶಿರ ಹೋಗಿತ್ತು. ನಾದ ಪ್ರಿಯನೂ ಅಲ್ಲ, ವೇದ ಪ್ರಿಯನೂ ಅಲ್ಲ, ಭಕ್ತಿ ಪ್ರಿಯ ನಮ್ಮ ಕೂಡಲ ಸಂಗಮ ದೇವ. ಭಗವಂತ ಏನ್ ಮಾಡ್ತಾನ ಅಂದ್ರೆ ನಮ್ಮ ಭಕ್ತಿಗೆ ಒಲಿತಾನ. ಅವನಲ್ಲಿರುವಂತ ಅಚಲವಾದಂತ ಭಕ್ತಿ ನಾವು ಇಟ್ಟಿದ್ದಾದ್ರ ಅವ ನಮ್ಮನ್ನ ಉದ್ಧಾರ ಮಾಡ್ತಾನ. ಈಗೆಲ್ಲ ಭಕ್ತಿ ಹಂಗ ಆಗಿದಾವ್ರಿಪ್ಪ ಅಂದ್ರ ಫೋನಿನೊಳಗ ಸ್ಟೇಟಸ್ ಇಟ್ರ ಭಕ್ತಿ ಅಂತ ತಿಳ್ಕೊಂಡೇವ್ ನಾವು. ಸೋಮವಾರ ದಿವಸ ಈಶ್ವರನ ಸ್ಟೇಟಸ್ ಇಡೋದು, ಮಂಗಳವಾರ ದಿವಸ ದೇವಿ ಸ್ಟೇಟಸ್, ಹಿಂಗ ಸ್ಟೇಟಸ್ಸಿನ ಭಕ್ತಿ. ಅಂತ ತೋರಿಕೆಯಾದಂತ ಭಕ್ತಿ ಅಲ್ಲ ಅಂತ. ಒಂದು ಸಲ ಶರಣ ಬಸಪ್ಪನ ಪುರಾಣ ಹಚ್ಚಿದ್ರು. ಭಕ್ತೊಳಕಿ ಕೇಳಿ 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 ಬಂದಿದ್ಲು. ಬಂದ ಮನೆಗೆ ಹೋಗಿ ಬೀಸ್ಕೊಂತ ಕುಂತಿದ್ಲು ರೀ. ಬೀಸ್ಕೊಂತ ನಾಕದಿ ಅಪ್ಪ ಶರಣ ಬಸಪ್ಪ ಊಟಕ್ಕೆ ಬಾರೋ ನಮ್ಮ ಮನೆಗೆ ಅಂತೇಳಿ ಬೀಸ್ಕೊಂತ ಕುಂತಿದ್ಲು ರೀ. ಕುಂತಾಗ ಮುಂದೆ ಸಾಧು ಆಚೆ ಹೊಂಟಿದ್ದ. ಸಾಧು ಕೇಳಿದ, ನನಗೂ ಹೊಟ್ಟೆ ಹಸ್ತಾವು, ಮುದುಕಿ ಬಾಳ ಭಕ್ತಿವಂತ ಹೆಣ್ಮಗಳದಾಳ, ಏನ್ರಿ ಒಟ್ಟು ಊಟ ಕೊಡ್ತಾಳ ಅಂತ ಅದನ್ನ ಕೇಳಿ ಬಂದ. ಪುರಾಣ ಭಿಕ್ಷೆ ಅಂತಂದ ಆಕಿ ಮನಿ ಮುಂದ ನಿಂತ ಆಕಿ ಹಿಂಗ ನೋಡಿಲ್ರಿ. ನೋಡಿದಾಗ ಆಕಿ ನೋಡಿಲ್ಲ. ಯಾಕ ಅಂದ್ಲಕಿ, ಅಲ್ವೇ ಮತ್ತ ನೀನ ಹೇಳಿದ ಅಪ್ಪ ಶರಣ ಬಸಪ್ಪ ಊಟಕ್ಕೆ ಬಾರೋ ನಮ್ಮ ಮನಿಗೆ ಅಂತ ಹೇಳಿದಲ್ಲ ಅನ್ಲು ಅಂತಂದ ಸಾಧು ಅಂದ. ಆಕೆ ಅಂದ, ಏನ್ ಅನ್ಬೇಕ್ರಿ ಆಕಿ, ಅಲ್ಪ ನಾನು ನನ್ನ ಚಟಕ್ಕೆ ಆಡೇನಿ, ನೀನು ನಿನ್ನ ಮಠಕ್ಕೆ ಹೋಗಂದ್ಲಕಿ. ನಮ್ಮ ಭಕ್ತಿ ಹಂಗ ಅವರ ಚಟದ ಪ್ರತ್ಯೇಕ ಭಕ್ತಿ ಆಗಬಾರದು. ನಮ್ಮ ಭಕ್ತಿ ಏನಿರಬೇಕು ಅದಕ್ಕೆ ಹೇಳಿದ್ರು, ಅಚಲವಾಗಿರ್ತಕ್ಕಂಥ ಭಕ್ತಿ ಇರಬೇಕು. ಅದಕ್ಕೋಸ್ಕರವಾಗಿ ಇನ್ನೂ ಪೂಜ್ಯರು ನಿಮ್ಮೆಲ್ಲರಿಗೆ ಆಶೀರ್ವಚನವನ್ನ ನೀಡುತ್ತಾ ಇದ್ದಾರೆ. ಅಂತ ಭಕ್ತಿಯನ್ನ ಸಿದ್ಧಾರೂಢಜ್ಜ, ಗುರುನಾಥಜ್ಜ ನಮಗ ನಿಮಗೆ ದಯಪಾಲಿಸಿ ಕೊಡ್ಲಿ ಅಂತಕ್ಕಂಥ ವಿಷಯನ ಆಶ್ರಯಿಸಿ ಯಾವ ತೊದಲು ನುಡಿಗಳನ್ನ ಸದ್ಗುರುನಾಥನ ಚರಣಾರವಿಂದ ಅರ್ಪಿಸಿ ಹರಿ ಓಂ ತಸ್ತ. ಬೆಳಗಿನ ಪ್ರವಚನದ ಸಲುವಾಗಿ ಲೋಕ ಕಲ್ಯಾಣ ಹಿತಚಿಂತಕರಾಗಿರುವ ಶ್ರೀಮಾನ್ಯ ಜಿಗುಣ ಶಿವಯೋಗಿಗಳಿಂದ ವಿರಚಿಸಲ್ಪಟ್ಟಿರುವ ಕೈವಲ್ಯ ಪದ್ಧತಿ ಎಂಬ ನಾಮಕ ಗ್ರಂಥದಲ್ಲಿಯ ಶಿವಕಾರುಣ್ಯ ಸ್ಥಳದಲ್ಲಿ ಮೊದಲನೇ ಒಂದು ಪದ್ಯದಲ್ಲಿ ಒಂದು ವಾಕ್ಯ. ಅದು ಯಾವುದು ಅಂತ ಕೇಳಿದ್ರೆ, ಅನುಪಮ ಅಚಲ ಭಕ್ತಿ ಭಾವಾನುಕೂಲನೇ ಶಂಭುಲಿಂಗ ಅಂತ. ನಿಜಗುಣ ಶಿವಯೋಗಿಗಳು ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂತ ಕೇಳಿದ್ರೆ, ಭಗವಂತನಲ್ಲಿ ಅಥವಾ ಸದ್ಗುರುನಾಥನಲ್ಲಿ ನಮ್ಮ ಭಕ್ತಿ ಅನ್ನುವಂಥದ್ದು ಎಂಥದ್ದಿರಬೇಕು ಅನ್ನುವಂಥದ್ದನ್ನ ಹೇಳಕತ್ತಿದ್ದಾರೆ. ಅನುಪಮ ಅಚಲ ಎರಡು ವಾಕ್ಯವನ್ನು ವಿಶೇಷವಾಗಿ ಇಲ್ಲಿ ಹೇಳಿದ್ದಾರೆ. ಅನುಪಮ ಇರಬೇಕು ನಮ್ಮ ಭಕ್ತಿ ಅನ್ನುವಂಥದ್ದು, ಇಂಥವ್ರು ಮಾಡಿದಂತ ಭಕ್ತಿ ಇರಬೇಕು ಅಂತ. ಹಿಂಗೇನೋ ಉಪಮೆ ಅಂತಂದ್ರೆ ಉದಾಹರಣೆ ಕೊಡ್ಲಿಕ್ಕೆ ಬಂದಿರಬಾರದು ಅಂತ ಅರ್ಥ. ಅಷ್ಟ ಸೀಮಾರಹಿತವಾಗಿರ್ತಕ್ಕಂಥ ಭಕ್ತಿ ಅನ್ನುವಂಥದ್ದು ಇರಬೇಕು. ಆಮೇಲೆ ಅಚಲ ಅಂದ್ರೆ ಚಲಾಯಮಾನವಾಗಿ ಹೋಗಿರಬಾರದು ಅಂತ. ನಿಷ್ಠೆ ಹಿಡಿದಿರ್ತಕ್ಕಂಥ ಭಕ್ತಿ ಅದು ನಿಷ್ಠೆ ಅನ್ನುವಂಥದ್ದು ಸದಾ ಕಾಲದಲ್ಲಿ ಹಾಗೆ ಇರಬೇಕು. ಸುಖ ಬಂದಾಗೂ ದುಃಖ ಬಂದಾಗೂ ಅಂತ ಅರ್ಥ. ಸುಖ ಬಂದ ಸಮಯದಲ್ಲಿ ನಾವೇನ್ ಮಾಡ್ತೇವೆ, ಪರಮಾತ್ಮ ನೀನಪ್ಪ ಅಂತ ನಾವು ನಮಸ್ಕಾರ ಮಾಡ್ತೇವಿ. ದುಃಖ ಬಂದಾಗ ಪರಮಾತ್ಮ ನಮ್ಗೇನ್ ಸುಖ ಮಾಡಿದ ಸರಿ ಅಂತ ದುಃಖ ಅಂದ್ರ ಭಕ್ತಿ ಕಡಿಮೆ ಮಾಡ್ತೇವೆ. ಹಂಗಿರಬಾರ್ದು ಅನ್ನುವಂಥ ಮಾತು. ಅಂದ್ರೆ ಸಂಕಟ ಬಂದಾಗ ವೆಂಕಟರಮಣ ಅನ್ನುವಂಥ ಭಕ್ತಿ ಇರಬಾರ್ದು ಅಂತ ಅರ್ಥ. ಎಂತ ಸಂದ ಸುಖ ಬರ್ಲಿ ದುಃಖ ಬರ್ಲಿ, ಜಗದ್ಗುರು ಸಿದ್ಧಾರೂಢ ನಮ್ಮಲ್ಲಿ ಈಗ ನಮ್ಮ ದುಃಖ ಕೊಡಾಕತ್ತಾನೆ. ಯಾಕಂದ್ರೆ ಅತಿಯಾಗಿರ್ತಕ್ಕಂಥ ಒಂದು ನಮ್ಮ ಮುಂದೆ ದುಃಖ ಅನ್ನುವಂತ ಹೋಗಿ ಸುಖ ಅನ್ನುವಂಥ ಪ್ರಾಪ್ತಿ ಮಾಡೋಕ್ಕೋಸ್ಕರವಾಗಿ ನಮ್ಮ ದುಃಖ ಬರಾಕತ್ತ ಹೆಚ್ಚಿನ ಪ್ರೀತಿ ಹೆಚ್ಚಿನ ಭಕ್ತಿ ಮಾಡ್ಬೇಕು. ಅಂದ್ರೆ ಭಕ್ತಿ ಅಂದ್ರೆ ಏನ್ರಿ ಅದ್ರ ಅರ್ಥ ಅಂತ ಕೇಳಿದ್ರೆ ಪ್ರೀತಿ ಅಂತ ಅರ್ಥ. ಪ್ರೀತಿ ಅಂದ್ರೆ ಎಲ್ಲಾರು ಒಂದೊಂದು ವಸ್ತುವಿನ ಒಂದೊಂದು ಎಲ್ಲಾ ಪ್ರೀತಿ ಉಳ್ಳವರೇ ಇರ್ತಾರೆ. ಪ್ರೀತಿ ಯಾರು ಇಲ್ಲ ಅನ್ನೋಂಗಿಲ್ಲ, ಎಲ್ಲರಲ್ಲಿ ಇರ್ತೈತಿ ಪ್ರೀತಿ. ಅದಕ್ಕೆ ಒಂದೊಂದು ಜಾಗಕ್ಕೆ ಒಂದೊಂದು ಶಬ್ದ ಇಟ್ಟಿದ್ದಾರೆ ಆ ಶಾಸ್ತ್ರದಲ್ಲಿ. ಈ ಸರ್ವಸಾಧಾರಣ ಮಕ್ಕಳ ಮ್ಯಾಗ ಪ್ರೀತಿ ಇರ್ತೀರಿ ನೀವು, ಅದಕ್ಕೆ ಮೋಹ ಅಂತ ಕರೀತಾರೆ. ಹೆಂಡತಿ ಮೇಲೆ ಪ್ರೇಮ ಇರ್ತೀರಿ, ಅದಕ್ಕೆ ಕಾಮ ಅಂತ ಕರೀತಾರೆ. ಈಗ ಧನ ಸಂಪತ್ತು, ರೊಕ್ಕ ರೂಪಾಯಿ, ದ್ರವ್ಯ ಧಾನ್ಯ, ಹೊಲ ಮನೆ ಇದ್ರ ಮೇಲೂ ಪ್ರೀತಿ ಇರ್ತೈತಿ, ಇಲ್ಲ ಅಂತ ಅನ್ನಂಗಿಲ್ಲ. ಅದಕ್ಕೆಲ್ಲ ಏನಂತ ಕೇಳಿದ್ರ ಕಾಮ, ಮೋಹ, ಲೋಭ ಅಂತ ಕರೀತಾರೆ. ಲೋಭ ಅಂತ ಕರ್ಕೊಂಡ್ ಬರ್ತಾರೆ. ಇವನ್ನೆಲ್ಲ ಬಿಟ್ಟು ಅದೇ ಒಂದು ಭಕ್ತಿ, ಅದೇ ಒಂದು ಪ್ರೀತಿಯನ್ನ ನಾವ್ ಎಲ್ಲಿಟ್ಟಿದ್ದಾದ್ರೆ ಭಕ್ತಿ ಅನಿಸ್ಕೊತೈತಿ ಅಂತ ಕೇಳಿದ್ರೆ, ಅದೇ ಒಂದು ಪ್ರೀತಿಯನ್ನ ಗುರುವಿನ ಚರಣದಲ್ಲಿ ಅಥವಾ ಭಗವಂತನಲ್ಲಿ ಇಟ್ಟಾಗ ಅದು ಭಕ್ತಿ ಅಂತ ಕರೆಸ್ಕೊತೈತಿ. ಅಂತ ಒಂದು ಭಕ್ತಿಯನ್ನ ನಾವು ಜೀವನದಲ್ಲಿ ಮಾಡಿದ್ದಾದ್ರೆ
ಅದು ಸಾರ್ಥಕವಾಗಿರ್ತಕ್ಕ. ಭಕ್ತಿ ಇಲ್ಲದವ್ರನ್ನೆಲ್ಲ ನಮ್ಮ ಕೂಡಲ ಸಂಗಮ ದೇವ. ಇಂಥ ಒಂದು ಭಕ್ತಿ ಇಲ್ಲದವ್ರು ಬೇಡ ಅಂತಂದ್ರು ಶರಣರು. ಭಕ್ತಿ ಅನ್ನುವಂಥದ್ದು ಈ ರೀತಿ ಇರಬೇಕು. ಅದಕ್ಕನೇ ಭಾವ ತೈಸಾ ದೇವಂತ ಭಾವ ಬುಕೇಲ ಹರಿ ಕರಿತಸೆ ಭಕ್ತ ಗರಿ ಚಾಕರಿ. ನೋಡ್ರಿ, ಮರಾಠಿಯಲ್ಲಿ ಕೂಡ ಹೇಳಿದ್ರು, ಭಾವದ ಹಸಿವೆ ಭಗವಂತನಿಗೆ ಇರ್ತೈತಂತ. ಭಾವ ಶುದ್ಧ ಬೇಕು. ಭಾವಿಲ್ಲ ಭಕ್ತಿ ಇಲ್ಲ ಬನ್ನಿನ ಗುಡಿಗೆ, ವರ ಇಲ್ಲ ಸರಾಪಿಲ್ಲ ನಡಿ ನನ್ ಮನೆಗೆ ಅಂತಾನ. ಅದಕ್ಕೆ ಭಾವ ಅನ್ನುವಂಥದ್ದು ನಮ್ಮ ಹೆಂಗಿರ್ಬೇಕು? ಶುದ್ಧವಾಗಿರ್ತಕ್ಕಂಥ ಭಾವದಿಂದ ಭಗವಂತನ ಕಡೆ ಬರ್ಬೇಕಂತ. ಅದು ಭಾವ ಅನ್ನೋದ್ರ ಬಗ್ಗೆ ಒಂದು ಮಾತು ಹೇಳ್ತೀನಿ ನಿಮಗ. ಜಗದ್ಗುರು ಸಿದ್ಧಾಡಪ್ಪ ಇಲ್ಲಿ ಮಠದಲ್ಲಿ ಇರುವಂತ ಸಂದರ್ಭದಲ್ಲಿ ಇದೇ ಊರದ ಹುಬ್ಬಳ್ಳಿಯ ಹೆಬ್ಬ ಹೆಣ್ಮಾಳು ಬಹಳ ಭಕ್ತಿ ಮಾಡ್ತಿದ್ಲು. ಅಜ್ಜನ ಮ್ಯಾಗ ಬಹಳ ಪ್ರೇಮ ಭಕ್ತಿ ಮಾಡ್ತಿದ್. ದಿನನಿತ್ಯದಲ್ಲಿ ಅಜ್ಜನ ದರ್ಶನ ಮಾಡ್ಲಾರ್ದೆ ಬಾಯಲ್ಲಿ ನೀರ್ ಹನಿ ನೀರ ಸಹಿತ ಹಾಕ್ತಿರ್ಲಿಲ್ಲಂತೆ. ಅಂತ ಭಕ್ತಳಿದ್ಲು. ಆಕಿ ಕುಂಬಾರ ಬಾಳವ ಅಂತ ಕರಿತಿದ್ರಂತ. ಕುಂಬಾರ ಆಕಿ ಹೆಣ್ಮಗಳು. ಅಜ್ಜನ ದರ್ಶನಕ್ಕೆ ಬಂದಾಗ ಒಂದು ವಿಚಾರ ಬಂತು. ಯಪ್ಪ, ನಿಮ್ಮ ಮೂರ್ತಿ ಮಾಡ್ಬೇಕು ಮಾಡಿದೇನ್ರಿ ನಾನು ಅಂತ ಕೇಳಿದ್ದು. ಯಾಕಾಗತ್ತವ ಮಾಡು ಅಂತಂದ್ರು ಅಜ್ಜವ್ರು. ಯಪ್ಪ, ನೀವು ಯಾವಾಗ್ಲೂ ನಮ್ಮಂತೆ ನನ್ನ ಮನಸ್ಸಿನಾಗ ಇರ್ಬೇಕ್ರಿಪ್ಪ ಅಂತ ಅಂದಿದ್ಲು. ಆಯ್ತವ, ನೀ ಮಾಡು, ಮೂರ್ತಿಯನ್ನು ಮಾಡು, ಯಾವತ್ತು ಒಟ್ಟ ನಮ್ಗ ನೀವ್ ಸಹಾಯ, ಯಾವತ್ತೂ ನನ್ನ ಆಶೀರ್ವಾದ ನನಗ ಇರ್ಲಿಯಪ್ಪ ಅಂತ ಬೇಡಿಕೊಂಡಿದ್ಲು. ಆಯ್ತವ, ಯಾವತ್ತೂ ನಿನ್ನ ಹತ್ತಿರ ತಿಂತವನ ಅಂತೇಳಿ ಅಪ್ಪರ ಆಶ್ವಾಸನೆ ಕೊಟ್ಟದ್ದಾಗಿತ್ತು. ಮೂರ್ತಿ ಏನೋ ಚೆನ್ನಾಗಿ ಮಾಡಿದ್ಲು. ಸುಂದರವಾಗಿರ್ತಕ್ಕಂಥ ಜಗದ್ಗುರು ಸಿದ್ಧಾಡಪ್ಪನ ಒಂದು ಮೂರ್ತಿಯನ್ನ ತಯಾರು ಮಾಡಿದ್ಲು. ಸುಡಾಕತ್ತಿತ್ತಂತ್ರಿ ಅದು. ಅದೇ ಒಂದು ವಿಷದ ಗಂಟಂತ ಇತ್ತಿರಲ್ಲ, ಅದು ಹಳ್ಳ ಎಂಟು ಕಣ್ಣ ಮೇಲೆ ಬಂದಿತ್ತಂತೆ. ಅದು ಕಣ್ಣ ಮೇಲೆ ಬಂದ್ ಕೂಲಿ ಅಂದ್ರೆ ಆಕೆ ಏನ್ ಮಾಡಿ ಬಿಸಿಲಾಗ ಒಣಗಸಾಕ್ ಇಟ್ಟಿದ್ಲಂತ. ಇಟ್ಟಂತ ಸಂದರ್ಭದಲ್ಲಿ ಉಬ್ಬಿನ ಮೇಲೆ ಒಂದು ಹಳ್ಳ ಬಂದೈತಿ. ಅದ ಉಬ್ಬಿ ಕಾಣಾಕ್ತೈತಿ, ಅದನ್ನ ತೆಗಿಬೇಕು ಅಂತೇಳಿ ಅಡಿಗೆ ಮನೆಗೆ ಹೋಗಿ ಚಾಕು ತಗೊಂಡ್ ಬಂದಂತೆ. ಚಾಕು ತಗೊಂಡ್ ಬಂದಾಕ ಏನ್ ಮಾಡಿಲ್ರಿ, ಚಾಕು ತಗೊಂಡ್ಬಂದ ಚುಚ್ಚಿ ತೆಗೆದು ಬಿಟ್ಲಂತ ಹಳ್ಳನ. ಹಳ್ಳನ್ ತೆಗಿಬೇಕು, ಚುಚ್ಚಿ ಕೂಲಿ ಬಳ 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 ರಕ್ತ ಬರಾಕತ್ತಿತ್ತಂತೆ. ಎಲ್ಲಿ? ಆ ಮೂರ್ತಿಯಲ್ಲಿಂದ. ಅವಾಗ ನಂದೇನ್ ತಪ್ಪಾಯ್ತು ಯಪ್ಪ ಸಿದ್ಧಾಡಪ್ಪ, ನನ್ ತಪ್ಪಾಯ್ತಪ್ಪ, ಇದು ನಾನು ಏನೋ ಅಂತ ತಿಳ್ಕೊಂಡಿದ್ದೆ. ಆದ್ರೆ ಇದ್ರೊಳಗೂ ಸಹಿತ ನಮ್ಮ ಇದಕ್ಕಾಗಿ ಇಲ್ಲಿ ರಕ್ತ ಬಂತಲ್ಲ, ಒಡ್ಕೊತ ಬಂದ ಸುಡಾತಿತ್ತಂತ ಮೂರ್ತಿ. ಸುಡುವಂತ ಸಂದರ್ಭದಲ್ಲಿ ಅಪ್ಪನತೆಗೆ ಒಡ್ಕೊತ ಬಂದಂತ ಶಯನ ಗ್ರಹದಾಗ ಅಪ್ಪ ಮಲ್ಕೊಂಡಿದ್ದ. ಅಂತ ಸಂದರ್ಭದಲ್ಲಿ ಜ್ವರ ಬಂದಿದ್ದು ಅಪ್ಪನಿಗೆ. ಜ್ವರ ಬಂದು ಮೈಯೆಲ್ಲ ಸುಡ್ತಿತ್ತು. ಅವಾಗ ಅಂದ್ರಂತೆ, ಯಪ್ಪ ಹೋಗಿ ಸಾಷ್ಟಾಂಗ ನಮಸ್ಕಾರ ಹಾಕಿದ್ಲಂತ. ಯಪ್ಪ, ಹಿಂಗ ನನ್ನಿಂದ ಹಿಂಗ್ ತಪ್ಪಾಯ್ತಪ್ಪ ಅಂತಂದಾಗ, ಇಲ್ವಾ ನಿಂದ ತಪ್ಪಲ್ಲ, ನಿನ್ನ ಭಕ್ತಿಯಿಂದ ಮಾಡಾಕತ್ತಿದ್ದೆಲ್ಲ, ನಿನ್ನ ದೇಹವನ್ನೆಲ್ಲ ನನ್ನಲ್ಲೇ ತೊಡಗಿಸಿದ್ದೆ, ನಿನ್ನ ಮನಸ್ಸೆಲ್ಲ ಸಿದ್ಧಾಡಪ್ಪ ಸಿದ್ಧಾರೂಢ ಸಿದ್ಧಾರೂಢ ಅಂತ ಮನುಷ್ಯನಿಂದ ಅಂತಿದ್ದೆ, ಧ್ಯಾನ ಮಾಡ್ತಿದ್ದೆ, ಬಾಯಿಂದ ಸಿದ್ಧಾರ ನಾಮಸ್ಮರಣೆ ಮಾಡ್ತಿದ್ದೆ, ಓಂ ನಮಃ ಶಿವಾಯ ಅಂತಿದ್ದೆ. ಇಲ್ಲಿ ತ್ರಿಕರಣಗಳಿಂದ ನೀ ಏನ್ ಮಾಡ್ತಿದ್ದೆ ಅಂತ ಭಕ್ತಿ ಅನ್ನುವಂತ ಮಾಡೋದ್ರಿಂದ ನಾಳೆ ಬರ್ಬೇಕಾಯ್ತವ ಅಂದ್ರಂತ ಸಿದ್ಧಾಡಪ್ಪ. ಅದಕ್ಕಾಗಿ ಹೇಳೋ ತಾತ್ಪರ್ಯ ಅಂತ ಕೇಳಿದ್ರೆ, ಅಚಲವಾಗಿರ್ತಕ್ಕಂಥ ಪ್ರೀತಿ, ಅಚಲವಾಗಿರ್ತಕ್ಕಂಥ ಶ್ರದ್ಧೆ ಭಗವಂತನಲ್ಲಿ ಆಯ್ತು, ಗುರುವಿನಲ್ಲಿ ಆಯ್ತು. ನಮ್ಮ ಭಕ್ತಿ ಅನ್ನುವಂಥದ್ದು ಹೆಂಗಿರ್ಬೇಕು ಅಂತ ಕೇಳಿದ್ರೆ, ಚಲಾಯಮಾನವಾಗಿ ಹೋಗಿರಬಾರದು. ಭಕ್ತಿಗಳಲ್ಲಿ ಸಹಿತವಾಗಿ 2 ಪ್ರಕಾರ ಮತ್ತು 9 ವಿಧ 9 ವಿಧ ಭಕ್ತಿಗಳಂತ ಕರ್ಕೊಂಡ್ ಬರ್ತಾರೆ. ಅದಕ್ಕಾಗಿ ಸಕಾಮ ಭಕ್ತಿ ಮತ್ತು ನಿಷ್ಕಾಮ ಭಕ್ತಿ ಅಂತ ಕರ್ಕೊಂಡ್ ಬರ್ತಾರೆ ಭಕ್ತಿಗಳಲ್ಲಿ. ಸಕಾಮ ಭಗವಂತನಲ್ಲಿ ಗುರುವಿನಲ್ಲಿ ಹೋಗಿ ನಾವು ಇಂತಿಂತ ಕೆಲಸ ಆತು ಅಂತಂದ್ರ, ನಾನು ಇಂತ ಒಂದು ನನಗ ಬಂಗಾರ ಸಿಗ್ಲಿ, ನನ್ನ ಆರೋಗ್ಯ ಚೆನ್ನಾಗಿರ್ಲಿ, ನನ್ನ ಮಕ್ಕಳಿಲ್ಲ ಮಕ್ಕಳ ಕೊಡು, ನನ್ನ ದಾರಿದ್ರ್ಯ ದೂರ ಮಾಡಿ, ಇಂತೆಲ್ಲ ಬೇಡಿಕೆ ಇರ್ತಾವ. 1-2 ಬೇಡಿಕೆಗಳು ಭಗವಂತನಲ್ಲಿ ಬೇಡಿಕೊಳ್ಬೇಕಾರ, ಗುರುವಿನಲ್ಲಿ ಬೇಡಿಕೊಳ್ಬೇಕಾರ, ಅನಂತ ಪ್ರಕಾರವಾಗಿರ್ತಕ್ಕಂಥ ಬೇಡಿಕೆಗಳನ್ನ ಮುಂದಿಡ್ತೇವೆ. ಇಟ್ಟು ನಾವು ಭಕ್ತಿ ಮಾಡ್ತೇವೆ. ಇದಕ್ ಭಕ್ತಿ ಅನಿಸ್ಕೊಳ್ಳಂಗಿಲ್ಲ. ಇದಕ್ಕೆ ಎಂತ ಭಕ್ತಿ ಅಂತ ಕರೀತಾರೆ ಅಂತ ಕೇಳಿದ್ರೆ, ಸಕಾಮನ ಭಕ್ತಿ ಅಂತ ಕರೀತಾರೆ. ಇನ್ನೊಂದು ತರ ಭಕ್ತಿ ಇದೆ, ಅದ್ ಯಾವ್ದು ಅಂತ ಕೇಳಿದ್ರೆ, ಹೇ ಭಗವಂತ, ಹೇ ಸದ್ಗುರು ಸಿದ್ಧಾರೂಢಜ್ಜ, ನಿನ್ನ ಹೊರತು ನನಗೆ ಏನು ಬೇಕಾಗಿಲ್ಲಪ್ಪ, ನಿನ್ನ ಸದಾ ನಿನ್ನ ಆಶೀರ್ವಾದ ಹೊಂದಿದ್ರೆ ಸಾಕು ಅಂತ ತಿಳ್ಕೊಂಡು ಏನು ಬೇಡಲಾರದೆ ಭಕ್ತಿಯ ಮಾಡುತ್ತಾರಲ್ಲ, ಅದಕ್ಕೆ ನಿಷ್ಕಾಮನ ಭಕ್ತಿ ಅಂತ ಕರೀತಾರೆ. ಇಂಥ ಭಕ್ತಿ ಮಾಡಿದ್ದಾರ ಅವ ಹೆಂಗ ಮನಿ ಮಾಲಕ್ ಅದಂಗ. ಈಗ ಒಂದ್ ಯಾರದೇ ಕೆಲಸಕ್ಕೆ ಹೋಗಿರ್ತೀರಿ, ನೀವು ಹೋದಾಗ ಏನ್ ಮಾಡ್ತೀರಿ, ಮನಿ ಮಗನ ಹೆಂಗ ಅವ್ರಕ್ಕಿಂತ ಮೊದಲು ಹೋಗಿ ಎಲ್ಲಾ ಕೆಲಸ ಮಾಡಿ ರೊಕ್ಕ ತಗೊಲಾರ ಮನಿ ಹೋದ್ರಿ ಅಂದ್ರೆ ಏನ ಚಿಂತೆ ಆಕತಿ. ಯಾರಿಗ್ ಚಿಂತೆ ಆಕತಿ? ಮಾಲಕಂಗ್ ಚಿಂತೆ ಆಕತಿ. ಎಲ್ಲ ನಮ್ಕಿಂತ ಮೊದಲು ನಮ್ಕಿಂತ ಸುಂದರವಾಗಿ ಕೆಲಸ ಮಾಡಿ ಹೋದ, ಏನು ತಗೊಲಾರ್ದ ಹೋದಲ್ಲ ಅಂತ ಚಿಂತೆ ಮಾಡ್ತಾನ ಮಾಲಕ. ಏನ್ ಕೊಡ್ಬೇಕ ಅವನಿಗೆ? ಒಂದಷ್ಟು ಹೊಲಾನ ಹಚ್ಚುತ್ತರಿ ಅಂತಾನ. ಹಂಗ ಪರಮಾತ್ಮನ ಭಕ್ತಿ ಮಾಡ್ಬೇಕು ಹೆಂಗ ಅಂತ ಕೇಳ್ರೆ, ಹೇ ಪರಮಾತ್ಮ, ನಮ್ಗೆ ಏನು ಬೇಕಾಗಿಲ್ಲಪ್ಪ, ನೀವೊಬ್ಬಿದ್ರು ಸಾಕು, ನೀನ್ ಕರುಣೆಯಿಂದಿದ್ರು ಸಾಕು ಅಂತ ನಾವು ಭಕ್ತಿ ಅಂತದ್ದು ನಾವು ಮಾಡಿದ್ದು. ಆದ್ರೆ ಪರಮಾತ್ಮ ಅಂತಾನ, ನೀವು ಏನು ನನ್ನಂತ ಕೇಳಿಲ್ಲ ಅಂದ್ಮೇಲೆ ನಾನು ಸಮಾನ ಮಾಡ್ಕೋಬೇಕು ಅಂತ ಮೋಕ್ಷ ಅಂತಕ್ಕಂಥದ್ದು ಕೊಡ್ತಾನ ಪರಮಾತ್ಮ ಸದ್ಗುರುನಾಥ. ಅದಕ್ಕನ್ನ ಹರತನ ಭಕ್ತರ ತಿರುವಂತೆ ಮಾಡುವ
ಅರೆದು ನೋಡುವ ಸುವರ್ಣದಂತೆ ಒರೆದು ನೋಡುವ ಚಂದನದಂತೆ ಬೆದರದೆ ಬೆಚ್ಚದಿದ್ದರೆ ಕರವಿಡಿದೆತ್ತಿಕೊಂಬ ನಮ್ಮ ರಾಮನಾಥ ಅಂತ. ಎಂತ ಕಷ್ಟ ಬರ್ಲಿ ಸುಖ ಬರ್ಲಿ ಭಗವಂತನನ್ನ ನಾವು ಭಕ್ತಿ ಭಕ್ತಿ ಅನ್ನುವಂಥದ್ದು ಮಾಡಿದ್ದಾದ್ರೆ ತನ್ನ ಕರ್ಕೋತಾನ. ಕೈ ಹಿಡಿಯುವುದಂದ್ರೇನು ತನ್ನ ಸಮಾನವೇ ಕರ್ಕೋತಾನ ಅನ್ನುವಂತಹ ಮಾತನ್ನ ಹೇಳ್ಕೊಂಡ್ ಬರ್ತಾರೆ. ಅದಕ್ಕನೇ ಮೋಕ್ಷ ಆಗ್ಬೇಕಾರ ನಮ್ ಭಕ್ತಿ ಅನ್ನುವಂಥದ್ದು ಬೇಕು. ಅದಕ್ಕ ಶಂಕರಾಚಾರ್ಯರು ಮೋಕ್ಷ ಕಾರಣ ಸಾಮಗ್ರ ಭಕ್ತಿರೇವ ಘರೇಸಿ ಸ್ವಸ್ವರೂಪ ಸಂಧಾನಂ ಭಕ್ತಿರಿತ್ಯ ವಿಧೀಯತೆ ಅಂತ ಹೇಳ್ಕೊಂಡು ಅಲ್ಲಿ ಮೋಕ್ಷ ಸಿಗಬೇಕಾದ್ರೆ ಮುಖ್ಯವಾದ ಸಾಧನೆ ಸಾಮಗ್ರಿ ಯಾವ್ದು ಅಂತ ಕೇಳಿದ್ರೆ ಭಕ್ತಿ ಅನ್ನುವಂಥದ್ದು. ಭಕ್ತಿ ಇದ್ದರೆ ನಾವು ಮೋಕ್ಷ ಅನ್ನುವಂಥದ್ದು ಬರ್ತದ. ಅಂತ ಭಕ್ತಿ ಮಾರ್ಗದಲ್ಲಿ ನಡೆದು ನಮ್ಮ ಜೀವನ ಸಾರ್ಥಕ ಮಾಡಿಕೊಳ್ಳುವಂತ ಸದ್ಬುದ್ಧಿ ಸದ್ಗುರು ಸಿದ್ಧಾಡಪ್ಪ ಗುರುನಾಥರು ಕೊಟ್ಟು ಕರುಣಿಸಲಿ ಅಂತ ಪ್ರಾರ್ಥನೆ ಮಾಡಿ ನನ್ನ ಕೆಲವು ಮಾತು ಗುರುಚನ ಕರಿಸರೋಂ ತತ್ಸ. ನಿನಗಾರು ಸರಿ ಇಲ್ಲ ಬದ್ಧನಿಗೆ ಬುದ್ಧಿ ಕೊಡು ನೀನು. ಮುಖಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಪರಮಾನಂದ ಮಾಧವಂ. ಆರಾಧ್ಯ ದೈವ ಶ್ರೀಗಳವರ ಶ್ರೀಚರಣವನ್ನ ಎನ್ನ ಹೃತ್ಪದ್ಮದಲ್ಲಿ ಧಾರಿಸಿಕೊಂಡು ಆರೂಢ ಚಕ್ರವರ್ತಿ ಶಿವಾವತಾರಿ ಸಕಲ ಮತೋದ್ಧಾರಕ ಜಗದ್ಗುರು ಸಿದ್ಧಾರೂಢರ ಪಾದಾರವಿಂದಗಳನ್ನ ಹೃದಯಾರವಿಂದದಲ್ಲಿ ಧ್ಯಾನಿಸಿ ಮೌನ ಯೋಗಿ ಸ್ಥಿತ ಪ್ರಜ್ಞ ಗುರುನಾಥಾರೂಢರ ಶ್ರೀಪಾದದಲ್ಲಿ ಅನಂತ ದೀರ್ಘದಂಡ ಪ್ರಣಾಮಗಳನ್ನ ಸಲ್ಲಿಸಿ 12ನೇ ಶತಮಾನದಲ್ಲಿ ಆಗಿ ಹೋಗಿರುವಂತಹ ಜಗಜ್ಯೋತಿ ಅಣ್ಣ ಬಸವಣ್ಣನವರನ್ನೇ ಮೊದಲು ಮಾಡಿಕೊಂಡು ಎಲ್ಲ ಶರಣೆಯರ ಶ್ರೀಪಾದದಲ್ಲಿ ಅನಂತ ಕೋಟಿ ನಮನಗಳನ್ನು ಸಲ್ಲಿಸಿ ಸಕಲ ಸಾಧು ಸಂತ ಮಹಂತರ ಸಕಲ ವಿಶ್ವ ತತ್ವಜ್ಞಾನಿಗಳ ಪಾದಾರವಿಂದಗಳನ್ನ ನತಮಸ್ತಕನಾಗಿ ಶಿವರಾತ್ರಿ ಮಹೋತ್ಸವದ ಈ ಒಂದು ಬ್ರಹ್ಮ ವೇದಿಕೆಯ ಮೇಲೆ ದಿವ್ಯ ಸಾನ್ನಿಧ್ಯದಲ್ಲಿ ವಿರಾಜಮಾನರಾಗಿರುವಂತಹ ಎಲ್ಲ ಮುಮುಕ್ಷುಗಳಿಗೆ ಜ್ಞಾನವನ್ನ ನೀಡಿ ಉದ್ಧರಿಸಿರುವಂತಹ ಪರಮ ಪೂಜ್ಯ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಜಮಖಂಡಿ ಮುಂಬೈದ ಸಾಕಷ್ಟು ಮಠಗಳ ಪೀಠಾಧ್ಯಕ್ಷರಾಗಿರುವಂತಹ ಪರಮ ಪೂಜ್ಯ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಸಹಜಾನಂದ ಮಹಾಸ್ವಾಮೀಜಿಯವರ ಶ್ರೀಪಾದದಲ್ಲಿ ಅನಂತ ದೀರ್ಘದಂಡವತ್ತು ಪ್ರಣಾಮಗಳನ್ನ ಸಲ್ಲಿಸ್ತಾ ಹಾಗೆ ಸಾನ್ನಿಧ್ಯ ಮತ್ತು ಸಮ್ಮುಖ ನೇತೃತ್ವ ಸ್ಥಾನಗಳನ್ನ ವಹಿಸಿರುವಂತಹ ಪರಮ ಪೂಜ್ಯ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಸರ್ವ ಪೂಜ್ಯರ ಶ್ರೀಪಾದದಲ್ಲಿ ವೇದಿಕೆಯ ಮೇಲೆ ಆಸೀನರಾಗಿರುವಂತಹ ಸರ್ವ ಪೂಜ್ಯರ ಮಾತಾಜಿಯವರ ಶ್ರೀಪಾದದಲ್ಲಿ ಅನಂತ ಕೋಟಿ ನಮನಗಳನ್ನ ಸಲ್ಲಿಸ್ತಾ ಶ್ರೀಮಠದ ಟ್ರಸ್ಟ್ ಕಮಿಟಿಯ ಎಲ್ಲ ಪದಾಧಿಕಾರಿಗಳಲ್ಲಿಯೂ ಎಲ್ಲ ಧರ್ಮದರ್ಶಿಗಳಲ್ಲಿಯೂ ಎಲ್ಲ ಕಾರ್ಯಕರ್ತರಲ್ಲಿಯೂ ಇಲ್ಲಿ ಸಮ್ಮಿಲಿತಗೊಂಡಿರುವಂತಹ ಎಲ್ಲ ಎನ್ನ ಶರಣ ತಂದೆ ತಾಯಿಗಳೇ ತಮಗೆಲ್ಲರೂ ಶರಣಾರ್ಥಿಗಳನ್ನು ತಿಳಿಸ್ತಾ ಇವತ್ತಿನ ಚಿಂತನೆಯಲ್ಲಿ ನಾವು ನೀವೆಲ್ಲ ಪಾಲ್ಗೋಣ. ಇವತ್ತು ಚಿಂತನೆಗಾಗಿ ಇಟ್ಟುಕೊಂಡಿರುವಂತಹ ವಿಚಾರ ಯಾವುದು ಅಂತಂದ್ರೆ ಶ್ರೀಮನ್ ನಿಜಗುಣ ಶಿವಯೋಗಿಗಳಿಂದ ವಿರಚಿತವಾಗಿರುವಂತಹ ಕೈವಲ್ಯ ಪದ್ಧತಿ ನಾಮಕ ಗ್ರಂಥದ ಶಿವಕಾರುಣ್ಯ ಸ್ಥಳದ 11ನೆಯ ಪದದ 1ನೇ ನುಡಿಯ 1ನೇ ಚರಣ ಅದಾವುದು ಅಂತಂದ್ರೆ ಅನುಪಮ ಅಚಲ ಭಕ್ತಿ ಭಾವಾನುಕೂಲನೆ ಶಂಭುಲಿಂಗ ಅನ್ನುವಂಥ ವಿಚಾರವನ್ನ ನಿಮ್ಮೆಲ್ಲರಿಗೆ ಚಿಂತನೆಗಾಗಿ ಇಟ್ಟುಕೊಂಡಿರುವಂಥದ್ದು. ನಿಜಗುಣ ಶಿವಯೋಗಿಗಳು ಕೈವಲ್ಯ ಪದ್ಧತಿ ನಾಮ ಗ್ರಂಥವನ್ನ ಬರೆದರು. ಮೇರು ಗ್ರಂಥ ಕೇವಲ ಶಿವಾವಹ ಕೈವಲ್ಯ. ಕೈವಲ್ಯ ಅಂತಂದ್ರೆ ಕೈವಲ್ಯದ ಮಾರ್ಗವನ್ನ ತೋರಿಸಿರುವಂಥದ್ದು. ಮನುಷ್ಯನಿಗೆ 3 ದೋಷಗಳನ್ನ ನಿವೃತ್ತಿ ಮಾಡಿಕೊಳ್ಳಬೇಕಾಗಿರುವಂಥದ್ದು ಮನುಷ್ಯನ ಆದ್ಯ ಕರ್ತವ್ಯವಾಗಿರುವಂಥದ್ದು. ಮಲದೋಷ, ವಿಕ್ಷೇಪ ದೋಷ, ಆವರಣ ದೋಷಗಳನ್ನ ನಿವೃತ್ತಿ ಮಾಡಿಕೊಳ್ಳಬೇಕಾಗಿರುವಂಥದ್ದು ಮನುಷ್ಯನ ಆದ್ಯ ಕರ್ತವ್ಯ. ಅದಕ್ಕಾಗಿ ಮಲದೋಷವನ್ನ ಈ 3 ಸ್ಥಳಗಳನ್ನ ಮಲದೋಷಕ್ಕಾಗಿ ಹೇಳಿರುವಂಥದ್ದು. ಯೋಗ ಪ್ರತಿಪಾದನ ಸ್ಥಳವನ್ನ ವಿಕ್ಷೇಪ ದೋಷವನ್ನ ನಿವೃತ್ತಿ ಮಾಡಿಕೊಳ್ಳಲು ಸಲುವಾಗಿ ಹೇಳಿರುವಂಥದ್ದು. ಜ್ಞಾನ ಪ್ರತಿಪಾದನ ಸ್ಥಳವನ್ನ ಆವರಣ ದೋಷ ನಿವೃತ್ತಿ ಮಾಡಿಕೊಳ್ಳಲು ಸಲುವಾಗಿ ಹೇಳಬೇಕಾಗಿರುವಂಥದ್ದು. ಅದಕ್ಕಾಗಿ ಮನುಷ್ಯನಿಗೆ ಜನ್ಮ ಜನ್ಮಾಂತರದಲ್ಲಿ ಈ ಪಾಪ ದೋಷ ಅನ್ನುವಂಥದ್ದು ಕಟ್ಟಿ ಹಾಕಿ ಬಿಟ್ಟಿದೆ. ಕೋಟಿ ಕೋಟಿ ಜನ್ಮಗಳನ್ನ ಕೊಡ್ತಾ ಇದೆ. ಈ ಜನ್ಮಗಳ ನಿವೃತ್ತಿ ಆಗಬೇಕು ಅಂತಂದ್ರೆ ಏನು ಮಾಡು ಅನ್ನುವಂಥದ್ದನ್ನ ನಿಜಗುಣ ಶಿವಗಳು ಹೇಳ್ತಾ ಇದ್ದಾರೆ.
ಶಿವನ ಕರುಣೆಯನ್ನ ಪಡಿ. ನಿನ್ನ ದೋಷಗಳು ನಿವೃತ್ತಿಯಾಗಬೇಕಾದರೆ ಶಿವನ ಕರುಣೆ ಆಗಬೇಕಾಗಿರುವಂಥದ್ದು. ಅದಕ್ಕೆ ಮೊದಲು ಭಕ್ತಿಯನ್ನ ಮಾಡು. ಅದಕ್ಕೆ ಹೇಳಿದ್ರು ಎಂಥ ಭಕ್ತಿಯನ್ನ ಮಾಡು ಹೇಳಿದ್ರು, ಅನುಪಮ ಅಚಲ ಭಕ್ತಿ ಭಾವಾನುಕೂಲನೆ ಶಂಭುಲಿಂಗ. ಪರಮಾತ್ಮ ಒಲಿಬೇಕು ಅಂತಂದ್ರೆ, ಸದ್ಗುರುನಾಥ ಒಲಿಬೇಕು ಅಂತಂದ್ರೆ ನೀನು ಹೇಗೆ ಇರಬೇಕು, ಹೇಗೆ ಭಕ್ತಿಯನ್ನ ಮಾಡಬೇಕು ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ಭಕ್ತಿ ಅಂದ್ರೆ ಏನು ಅದು ಮೊದಲು ನೋಡ್ಕೋಬೇಕಾಗಿರುವಂಥದ್ದು. ಈಶ್ವರೇ ಪರಾನುರಕ್ತಿ ಭಕ್ತಿ. ಈಶ್ವರನಲ್ಲಿ ಪರಮ ಪ್ರೀತಿ ಇರುವಂಥದ್ದು ಏನೈತಲ್ಲ ಅದು ಭಕ್ತಿ ಅಂತ ಅನಿಸ್ಕೊಳ್ತಾ ಇದೆ. ಹಾಗಾಗಿ ಇನ್ನೊಂದು ಮಾತು ಹೇಳ್ತಾರೆ ಶಿವಾನಂದ ಲಹರಿಯಲ್ಲಿ, ಧೃತಸ್ಯ ಭಗವದ್ಧರ್ಮಾತ್ ಧಾರವಾಹಿತಾಂ ಗತಾಃ ಸರ್ವೇಶು ಮನಸೋ ವೃತ್ತಿ ಭಕ್ತಿರಿತ್ಯ ವಿಧೀಯತೆ ಎನ್ನುವಂಥ ಮಾತನ್ನ ಹೇಳ್ಕೊಂಡು ಹೋಗ್ತಾರೆ. ಪರಮಾತ್ಮನ ಕಾರುಣ್ಯಾದಿಗಳನ್ನ ಕಂಡು ಮನಸ್ಸು ಪರಮಾತ್ಮನಲ್ಲಿ ಯಾವಾಗಲೂ ಸಂಲಗ್ನವಾಗಿದ್ದರೆ ಅದಕ್ಕೆ ಭಕ್ತಿ ಅಂತ ಹೇಳ್ಕೊಂಡು ಹೋಗ್ತಾರೆ. ಹಾಗಾಗಿ ನಾವೆಲ್ಲರೂ ಏನ್ ಮಾಡಬೇಕಾಗಿದೆ ಅಂತಂದ್ರೆ ಭಕ್ತಿ ಮಾಡಬೇಕಾಗಿರುವಂಥದ್ದು. ಅದಕ್ಕೆ ಎಂಥ ಭಕ್ತಿಯನ್ನು ಮಾಡಬೇಕು, ಅದಕ್ಕೆ ವಿಶೇಷಣಗಳನ್ನ ಕೊಟ್ರು. ಏನು ಅಂತಂದ್ರೆ ಅನುಪಮ ಅಚಲ. ಅನುಪಮ ಭಕ್ತಿ ಇರಬೇಕು, ಅಚಲ ಭಕ್ತಿ ಇರಬೇಕು ಅಂತ ಹೇಳಿದ್ರು. ಉಪಮಾರಹಿತವಾಗಿರುವಂಥದ್ದು. ಆ ಭಕ್ತಿಗೆ ಸಾಕಷ್ಟು ಜನ ಭಕ್ತಿಯನ್ನು ಮಾಡ್ಕೊಂಡು ಹೋದ್ರು. ನಮ್ಮ ದೇಶದಲ್ಲಿ ಭಕ್ತಿಯ ಹೊಳೆಯೇ ಹರಿದಿದೆ. ಭಕ್ತಿಯನ್ನ ವಿಭೀಷಣ ಎಲ್ಲವನ್ನ ತ್ಯಾಗ ಮಾಡಿರುವಂಥವ್ರು ಭಕ್ತಿಗಾಗಿ ಸಾಕಷ್ಟು ಜನ ನಮ್ಮ ದೇಶದಲ್ಲಿ. ವಿಭೀಷಣ ಅಣ್ಣನನ್ನೇ ತ್ಯಾಗ ಮಾಡಿದ ಪರಮಾತ್ಮನಿಗಾಗಿ. ಭರತ ತಾಯಿಯನ್ನೇ ತ್ಯಾಗ ಮಾಡಿದ ಪರಮಾತ್ಮನಿಗಾಗಿ. ಗೊಲ್ಲಾಳ ತಂದೆಯನ್ನೇ ದೂರೀಕರಿಸಿದ ಪರಮಾತ್ಮನಿಗಾಗಿ. ಮೀರಾಬಾಯಿ ವಿಷವನ್ನ ಕುಡಿದಳು ಯಾವುದಕ್ಕಾಗಿ ಅಂತಂದ್ರೆ ಪರಮಾತ್ಮನಿಗಾಗಿ. ಅಕ್ಕ ಮಹಾದೇವಿ ಬಂಧು ಬಾಂಧವರು ಐಶ್ವರ್ಯ ಎಲ್ಲವನ್ನ ತ್ಯಾಗ ಮಾಡಿದ್ಲು ಪರಮಾತ್ಮನಿಗಾಗಿ, ಚನ್ನಮಲ್ಲಿಕಾರ್ಜುನಿಗಾಗಿ. ಎಷ್ಟೆಲ್ಲ ಜನ ಭಕ್ತಿಯನ್ನ ಮಾಡಿದ್ದಾರೆ, ಎಲ್ಲ ಮಹಾತ್ಮರು ಭಕ್ತಿಯನ್ನ ಮಾಡಿದ್ದಾರೆ. ಆದರೆ ಇಂಥವ್ರದ ಹಿಂಗ ಭಕ್ತಿ ಮಾಡ್ಯಾರು ಅನ್ನುವಂಥದ್ದು ಒಬ್ಬರೊಬ್ಬರಂಗ ಭಕ್ತಿ ಐತೇನು ಅಂತಂದ್ರೆ ಇಲ್ಲ. ಹಿಂಗ ಇವರಂಗ ಭಕ್ತಿ ಮಾಡಬೇಕು ಅನ್ನುವಂಥದ್ದು ಇಲ್ಲ. ಭಕ್ತಿ ಅನ್ನುವಂಥದ್ದು ಹೆಂಗಿರ್ತದೆ ಅಂತಂದ್ರೆ ಆ ಭಾವದಲ್ಲಿ ಸಂಪೂರ್ಣವಾಗಿ ಪರಮಾತ್ಮನಲ್ಲಿ ಲೀನವಾಗಿರುವಂತಹ ಭಾವ ಅದು. ಹಾಗಾಗಿ ಭಕ್ತಿ ಎನ್ನುವಂಥದ್ದು ಅನುಪಮವಾಗಿರಬೇಕು. ಪರಮಾತ್ಮ ಹೆಂಗ ಒಲಿತಾನ ಹೇಳಕ್ಕಾಗೋದಿಲ್ಲ. ನಾವು ಯಾವ ಬೇಡ್ರ ಕಣ್ಣಪ್ಪನ ನೋಡ್ತೇವೆ, ಅವನು ಭಕ್ತಿ ಅಂಥದ್ದಿತ್ತು. ಬಾಯಾಗ ನೀರು ಹಿಡ್ಕೊಂಡು ಬರ್ತಿದ್ದ, ಕಾಲಿಲೆ ಲಿಂಗದ ಮೇಲೆ ಇರುವಂತಹ ಆ ಯಾವ ಹೂ ಮತ್ತು ಪತ್ರಿಗಳನ್ನ ಕಾಲಿಲೆ ಸರಿಸ್ತಿದ್ದ. ಬಾಯಾಗ ಬಂದು ನೀರನ್ನ ಏನ್ ಮಾಡ್ತಾ ಇದ್ದ ಅಂತಂದ್ರೆ ಲಿಂಗದ ಮೇಲೆ ಉಳುತ್ತಾ ಇದ್ದ. ಲಿಂಗದ ಮೇಲೆ ತನ್ನ ಬಾಯಲ್ಲಿರುವಂತಹ ನೀರನ್ನ ಉಳಿದಾಗ ಪರಮಾತ್ಮನಿಗೆ ಏನ್ ಅನ್ನಿಸ್ತಿತ್ತು ಅಂತಂದ್ರೆ ಎಂಥ ಜಲಾಭಿಷೇಕ ಮಾಡ್ಲಕತ್ತೇನಪ್ಪ ನನ್ನ ಭಕ್ತ ಅನ್ನುವಂಥದ್ದು ಆನಂದವನ್ನ ಅನುಭವಿಸ್ತಿದ್ದ. ಯಾರು? ಪರಮಾತ್ಮ. ಹೌದಿಲ್ಲ? ಹಾಗಾಗಿ ಅನುಪಮವಾಗಿರುವಂತಹ ಭಕ್ತಿ ಸಾಕಷ್ಟು ಜನ ಭಕ್ತಿಯನ್ನ ಮಾಡ್ಕೊಂಡು ಹೋಗಿದ್ದಾರೆ. ಅಚಲ ಭಕ್ತಿ ಇರಬೇಕು. ಅದಕ್ಕೆ ಒಂದು ಮಾತನ್ನ ಹೇಳ್ತಾರೆ ಅಕ್ಕ ಮಹಾದೇವಿ ತಾಯಿ. ಏನ್ ಹೇಳ್ತಾರೆ ಅಂತಂದ್ರೆ, ಅಯ್ಯ ಕೇಳಿದರೆ ಕೇಳು, ಕೇಳದಿದ್ದೊಡೆ ಮಾಡು, ನಾನಿನ್ನ ಹಾಡಿದಲ್ಲದೆ ಸೈರಿಸಲಾರೆನಯ್ಯ. ಅಯ್ಯ ಒಲಿದರೆ ಒಲಿ, ಒಲಿಯದಿದ್ದರೆ ಮಾಡು, ನಾನಿನ್ನ ಪೂಜಿಸಿದಲ್ಲದೆ ಸೈರಿಸಲಾರೆನಯ್ಯ. ಅಯ್ಯ ಮೆಚ್ಚಿದಡೆ ಮೆಚ್ಚು, ಮೆಚ್ಚದಿದ್ದಡೆ ಮಾಡು, ನಾನಿನ್ನಪ್ಪಿದಲ್ಲದೆ ಸೈರಿಸಲಾರೆನಯ್ಯ. ಅಯ್ಯ ನೋಡಿದಡೆ ನೋಡು, ನೋಡದಿದ್ದೊಡೆ ನಾ ಮಾಡು,
ನಾನಿನ್ನ ನೋಡಿ ಹಿಗ್ಗಿ ಹಾರೈಸಿರಲ್ಲದೆ ಸೈರಿಸಲಾರಯ್ಯ ಚನ್ನಮಲ್ಲಿಕಾರ್ಜುನ ಅನ್ನುವಂಥ ಮಾತನ್ನ ಅಕ್ಕ ಮಹಾದೇವಿ ಹೇಳ್ತಾ ಇದ್ದಾಳಲ್ಲ. ಪರಮಾತ್ಮ ನೋಡ್ಲಿ ಅಂತ ಹೇಳಿ ಭಕ್ತಿ ಮಾಡೋಂಗಿಲ್ಲ. ಭಕ್ತಿಯನ್ನ ನೀ ಏನೇ ಮಾಡು ಅದು ನಿನಗಾಗಿ, ಅದು ನಿನಗಾಗಿ. ಅದಕ್ಕೆ ಹಗಲು 4 ಜಾವ ನಿಮ್ಮ ಕಳವಳದಲ್ಲಿದ್ದೇನು, ಇರುಳು 4 ಜಾವ ನಿಮ್ಮ ವಿಕಲಾವಸ್ಥೆಯಲ್ಲಿರ್ಪೇನು, ಹಗಲಿರುಳು ನಿಮ್ಮ ಹಂಬಲದಲ್ಲಿ ಮೈ ಮರೆದೊರಗಿದೆನು. ಚನ್ನಮಲ್ಲಿಕಾರ್ಜುನ ನಿಮ್ಮ ಒಲುಮೆ ನೆಟ್ಟು ಹಸಿವು ತೃಷ ಮರೆತೇನು ಅನ್ನುವಂಥ ಮಾತನ್ನ ಅಕ್ಕ ಮಹಾದೇವಿ ತಾಯಿ ಹೇಳ್ತಾ ಇದ್ದಾರೆ. ಎಂಥ ಮಾತು! ನಮಗೆ ಯಾರೇ ಮನೆಯೊಳಗೆ ಯಾರೇ ಇರ್ಲಿಲ್ಲ ಅಂತಂದ್ರೆ ನಮಗೂ ನೀವು ಇರ್ಲಿಲ್ಲ, ಊಟನ ಹೋಗ್ಲಿಲ್ಲ ಅಂತೇವ್ ನಾವು. ಪರಮಾತ್ಮನಿಗಾಗಿ ತಮ್ಮ ಹಸಿವೆ ನೀರಡಿಕೆಗಳನ್ನ ಬಿಟ್ಟಿರುವಂತ ಉದಾಹರಣೆ ಯಾರು ಇತ್ತಂತಂದ್ರೆ ಅದು ಅಕ್ಕ ಮಹಾದೇವಿ ಇದ್ದು. ಅಕ್ಕ ಮಹಾದೇವಿ ಎಂಥ ಭಕ್ತಿಯನ್ನ ಮಾಡಿದ್ರು ಅವರೆಲ್ಲ, ಸಂಪೂರ್ಣವಾಗಿ ತಮ್ಮನ್ನೇ ತಾವೇ ಅರ್ಪಣೆ ಮಾಡಿದ್ರು. ಹಾಗಾಗಿ ಅನುಪಮ ಅಚಲವಾಗಿರುವಂತಹ ಭಕ್ತಿ, ಎಂದೂ ಭಕ್ತಿ ಎನ್ನುವಂಥದ್ದು ಚಲನೆ ಆಗಿರಬಾರದು. ಈ ದೇವರು ಸರಿ ಇರಲಿಲ್ಲ ಅಂತ ಹೇಳಿ ಮತ್ತೊಂದು ದೇವರು, ಈ ದೇವರು ನಮಗೆ ಎಮ್ಮೆ ಹಿಂಡಲಿಲ್ಲ ಅಂತ ಈ ದೇವ್ರು ನಮಗ ಬೇಡ್ಕೊಂಡಿನ್ರಿ, ಎಮ್ಮೆ ಹಿಂಡೋದಕ್ಕಾಗಿ ಬೇಡ್ಕೊಂಡೆ, ಆದ್ರೆ ದೇವ್ರು ಎಮ್ಮಿನ ಹಿಂಡ್ಲಿಲ್ಲ, ನಮಗೆ ಮತ್ತೊಂದು ದೇವ್ರಿಗೆ ಹೋಗು. ಇಂಥ ನಮ್ಮ ಭಕ್ತಿ ಚಲನಾತ್ಮಕವಾಗಿರೋ ಭಕ್ತಿ. ಇವತ್ತೊಂದು ನಾಳೆಯೊಂದು ನಾಡಿದ್ದೊಂದು ದೇವರನ್ನು ಹುಡುಕಾಡ್ಕೊಂತ ಹೋದ್ರೆ ಎಂದಾದರೂ ಸಾಧ್ಯ ಇದೆ ಏನು? ಅದಕ್ಕಾಗಿ ದೇವನೊಬ್ಬ ನಾಮ ಹಲವು ಅನ್ನುವಂಥ ಮಾತನ್ನ ಹೇಳ್ತಾರೆ. ಅದಕ್ಕಾಗಿ ಎಲ್ಲ ಕಡೆ ಇರುವಂತ ಪರಮಾತ್ಮ ಒಬ್ಬನೇ. ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್. ಆ ಪರಮಾತ್ಮ ಒಬ್ಬನೇ ಆಗಿರುವಂತಹ ಪರಮಾತ್ಮನನ್ನ ಏಕೋ ದೇವ ಸರ್ವಭೂತೇಶು ಗೂಢವಃ ಅನ್ನುವಂಥ ಮಾತನ್ನು ಹೇಳ್ಕೊಂಡು ಹೋಗಿರ್ತಾರೆ. ಹಾಗಾಗಿ ಆ ಒಬ್ಬ ದೇವನನ್ನ, ಒಬ್ಬನೇ ಇರುವಂತಹ ದೇವನನ್ನ ನಾವೇನು ಮಾಡಬೇಕಾಗಿದೆ ಅಂತಂದ್ರೆ ಭಕ್ತಿಯನ್ನ ಮಾಡಬೇಕಾಗಿರುವಂಥದ್ದು. ಪರಿಪೂರ್ಣವಾಗಿರುವಂತಹ ಪರಮಾತ್ಮ ಎಲ್ಲ ಕಡೆ ಇದ್ದಾನೆ, ಅಂಥ ಭಕ್ತಿಯನ್ನ ಮಾಡಬೇಕಾಗಿರುವಂಥದ್ದು. ಅದಕ್ಕಾಗಿ ಒಂದು ದೃಷ್ಟಾಂತ ಹೇಳ್ಬಿಡ್ತೀನಿ ನಿಮ್ಗೆ. ಏನು ಅಂತಂದ್ರೆ, ಒಂದು ಮಾತು ಗುರುದೇವತೆಯೊಳ ಅನುರಾಗ ಇಹುದ ನಿಜ ಭಕ್ತಿ ಎನ್ನುವಂಥ ಮಾತನ್ನ ಹೇಳ್ತಾರೆ. ಸಾಕ್ಷಾತ್ ಭರ್ಗೋ ನರಾಕೃತಿ. ಸಂಗಪ್ಪ ಕಲ್ಗಟ್ಟಿ ರೋಡ್ದಿಂದ ಓಡಿ ಬರ್ತಿದ್ದ ರಾತ್ರಿ 3 ಗಂಟೆಗೆ. ಆ ಶಿವನು, ಆ ಪರಮಾತ್ಮ, ಆ ಶಿವನೇ ಸಿದ್ಧಾರೂಢರಾಗಿ ಇಲ್ಲಿ ಹುಬ್ಬಳ್ಳಿಯಲ್ಲಿ ಮಠದಲ್ಲಿ ಬಂದು ನೆಲೆಸಿದ್ದಾನೆ. ಸಿದ್ಧಾರೂಢರ ಸೇವೆಯನ್ನು ಮಾಡಿ ನನ್ನ ಜೀವನ ಸಾರ್ಥಕ ಆಗ್ತದೆ ಅನ್ನುವಂಥ ಭಕ್ತಿಯಿಂದ, ಭಾವದಿಂದ ಓಡೋಡಿ ಬರ್ತಿದ್ದ. 3 ಗಂಟೆಗೆ ಎದ್ದು ಬರ್ತಿದ್ದ. ಬಂದು ಅಂಗಳೆಲ್ಲ ಕಸ ಹೊಡಿತಾ ಇದ್ದ. ದಿನಾಲು ಕಸ ಹೊಡಬೇಕು, ದಿನಾಲು ಸ್ವಚ್ಛ ಮಾಡಬೇಕು. ಹೀಗೆ ಮಾಡಿ ಅಲ್ಲೇ ದೂರಿಂದ ನಮಸ್ಕಾರ ಮಾಡಿ ಹೋಗ್ತಾ ಇದ್ದ. ಹಿಂಗೆ ಎಷ್ಟು ವರ್ಷ ಸೇವಾ ಮಾಡಿದ ಅಂತಂದ್ರೆ 14 ವರ್ಷಗಳ ಸೇವೆಯನ್ನು ಮಾಡಿರುವಂಥದ್ದು, ಸಾಮಾನ್ಯವಾಗಿರುವಂಥದ್ದಲ್ಲ. ಇದೇನಪ್ಪಾ ಅಂತಂದ್ರೆ ನಿಷ್ಕಾಮ ಭಕ್ತಿ ಅನ್ನುವಂಥದ್ದು ಬಹಳ ಮುಖ್ಯವಾಗಿರುವಂಥದ್ದು. ಹಾಗಾಗಿ ಯಾವುದನ್ನೂ ಬಯಸದೆ ಪರಮಾತ್ಮ ಸದ್ಗುರುನಾಥ ಸಿದ್ಧಾರೂಢರನ್ನು ಕೃಪೆ ಮಾಡಿದ್ರೆ ಸಾಕು, ಸಿದ್ಧಾರೂಢನ ಕೃಪೆ ಆದ್ರೆ ಸಾಕು ನನಗೆ ಅಂತ ಹೇಳಿ, ಸಿದ್ಧಾರೂಢರು ಒಲಿದ್ರೆ ಸಾಕು ನನಗೆ ಅಂತ ಹೇಳಿ ದಿನಾಲು ಸೇವೆಯನ್ನ ಮಾಡ್ತಾ ಇದ್ದ. ಸತತವಾಗಿ 14 ವರ್ಷ ಸೇವೆಯನ್ನು ಮಾಡಿದಾಗ ಒಂದು ದಿವಸ ಹಿಂಗ ಭಾವ ಬರ್ತದಲ್ಲ, ಸದ್ಗುರುನಾಥ, ನನ್ನ ಜೀವನ ಅನ್ನುವಂಥದ್ದು, ನಾನು ಅಂತ್ಯಜ ಕುಲದಲ್ಲಿ ನಾನು ಜನ್ಮ ತಾಳಿದೆ, ನಿನಗೆ ದರ್ಶನ ಮಾಡುವಂತ, ನಿನ್ನ ಪಾದ ಸ್ಪರ್ಶ ಮಾಡುವಂತ ಒಂದು ವ್ಯವಸ್ಥೆ ನನ್ನಲ್ಲಿ ಇಲ್ಲಲ್ಲ. ಹೇ ಸದ್ಗುರುನಾಥ, ನಿನ್ನ ಪಾದ ಸ್ಪರ್ಶ ಮಾಡಬೇಕು, ನಿನ್ನ ದರ್ಶನ ಮಾಡಿಕೊಳ್ಬೇಕು, ನನಗೆ ಯಾವಾಗ ದರ್ಶನ ಕೊಡ್ತಾ ಇದೀಯಾ ಅಂತ ಹೇಳಿ ಕಣ್ಣೀರು ಸುಡಿಸ್ತಾ ನಮಸ್ಕಾರ ಮಾಡ್ಬೇಕಂತಾನೆ. ಯಾವಾಗ ನಮಸ್ಕಾರ ಮಾಡಬೇಕು ಅಂತ ಹೇಳಿ ತನ್ನ ಹಣೆಯನ್ನ ನೆಲಕ್ಕೆ ಹಚ್ಚುವುದರೊಳಗಾಗಿ ಏನಾಗಿತ್ತು ಅಂತಂದ್ರೆ, ಕೆಳಗೆ 2 ಪಾದಗಳು ಬಂದು ನಿಂತಿದ್ದು ನೋಡಿದ. ಆಶ್ಚರ್ಯ ಆಯ್ತು ಸಂಗಪ್ಪನಿಗೆ. ಮೇಲೆದ್ದು ನೋಡ್ತಾನೆ, ಸಾಕ್ಷಾತ್ ಸಿದ್ಧಾರೂಢರೇ ಪ್ರತ್ಯಕ್ಷರಾಗಿ ನಿಂತಿದ್ದಾರೆ, ಸಾಕ್ಷಾತ್ ಸಿದ್ಧಾರೂಢರು ಪ್ರತ್ಯಕ್ಷರಾಗಿ ನಿಂತಿದ್ದಾರೆ. ಸಿದ್ಧಾರೂಢರು ಒಳಗ ಮಠದಲ್ಲಿದ್ರು, ಅಂಗಳದಲ್ಲಿ ಆ ಸಂಗಪ್ಪನಿಗೆ ದರ್ಶನವನ್ನು ಕೊಟ್ಟಿದ್ದಾರೆ.
ಬಾರೋ ಸಂಗಪ್ಪ, ನಿನ್ನಂತವ್ರು ಬೇಕಾಗ್ಯಾರ ನನಗೆ, ನಿನ್ನಂತ ಭಕ್ತಿ ಮಾಡೋರು ಬೇಕಾಗ್ಯಾರ, ಬಾ ಪಾದ ಹಿಡಿ, ಬಾ ನನಗೆ ನನ್ನ ಅಪ್ಗಳು ಬಾ ಅನ್ನುವಂತ ಮಾತನ್ನ ಸಿದ್ಧಾರೂಢರು ಹೇಳಿದಾಗ ಎಷ್ಟು ಆನಂದ ಆಯ್ತು ಸಂಗಪ್ಪನಿಗೆ. ಕಣ್ಣೀರು ಸುರಿಸ್ತಾ ಇದ್ದಾನೆ, ಸಿದ್ಧಾರೂಢರ ಪಾದ ಮೇಲೆ ಬಿದ್ದು ಉಳ್ಳಾಡ್ತಾ ಇದ್ದಾನೆ, ತನ್ನ ಕಣ್ಣಿನಿಂದ ಸಿದ್ಧಾರೂಢರ ಪಾದವನ್ನು ತೊಳಿತಾ ಇದ್ದಾನೆ. ಅಪಾ ಸದ್ಗುರುನಾಥ ಸಿದ್ಧಾರೂಢ, ನನಗೆ ದರ್ಶನವನ್ನು ಕೊಟ್ಟಿ ನನ್ನ ಜೀವನ ಇವತ್ತು ಧನ್ಯ ಆಗಿ ಹೋಯಿತು ಅಂತ ಹೇಳಿ ನಮಸ್ಕಾರ ಮಾಡ್ತಾ ಇದ್ದಾನೆ. ನೋಡು ಸಂಗಪ್ಪ, ನೀನೇನು ಕಾಳಜಿ ಮಾಡಬೇಡ, ನಿನಗೆ ಸದ್ಗುರುನಾಥ ಒಳ್ಳೆಯದು ಮಾಡ್ತಾನೆ ಅಂತ ಹೇಳಿ ಆಶೀರ್ವಾದವನ್ನು ಮಾಡಿದ್ದಾರೆ ಸಿದ್ಧಾರೂಢರು. ಹೀಗಾಗಿ ಸಿದ್ಧಾರೂಢರ ಭಕ್ತಿಯನ್ನ ಮಾಡಿ, ಸಿದ್ಧಾರೂಢರ ಕೃಪೆಯನ್ನ ಪಡೆದು ಜೀವನವನ್ನ ಉದ್ಧಾರ ಮಾಡಿಕೊಂಡಿರುವಂಥವರು ಕಲ್ಗಟ್ಟಿ ಸಮೀಪದಲ್ಲಿರುವಂತಹ ಸಂಗಪ್ಪ. ಹೀಗಾಗಿ ಗುರು ದೇವತೆಗಳು ಅನುರಾಗ ವಿಹುದೇ ಭಕ್ತಿ, ಗುರುವಿನಲ್ಲಿ ಮತ್ತು ಸದ್ಗುರುನಾಥನಲ್ಲಿ, ಆ ಪರಮಾತ್ಮನಲ್ಲಿ ಯಾರು ನಿಜವಾದ ಭಕ್ತಿಯನ್ನ ಮಾಡ್ತಾರಲ್ಲ ಅವರ ಜೀವನ ಸಾರ್ಥಕ್ಯವಾಗುವುದರಲ್ಲಿ ಎಳ್ಳಷ್ಟು ಸಂದೇಹವಿಲ್ಲ ಅನ್ನುವಂಥ ಮಾತನ್ನ ಹೇಳ್ತಾ, ಇನ್ನು ಪೂಜ್ಯರೇ ಬಹಳ ಜನ ಮಾತಾಡಿದ್ದಾರೆ, ಅವರ ವಾಣಿಯನ್ನು ಕೇಳಿ ನಾವು ಇಲ್ಲ ಧನ್ಯನಾಗೋಣ ಅಂತ ಹೇಳ್ತಾ, ಜೈ ಮಂಗಲಂ, ಜೈ ನಮಃ. ಹುಟ್ಟಿದ ಮೇಲೆ ಏನಂತಂದ್ರ ಅತಿ ಅವಶ್ಯವಾಗಿ ನಾವು ಮಾಡಬೇಕಾದದ್ದು ಒಂದು ಕರ್ತವ್ಯ ಐತ್ರಿ. ಅದು ಏನು ಅಂತ ಕೇಳಿದ್ರೆ ನಿಜಗುಣ ಶಿವಯೋಗಿಗಳು, ಶ್ರೀಮನ್ ನಿಜಗುಣ ಶಿವಯೋಗಿಗಳು ಹೇಳಿದ್ರು, ಮನುಜ ಕುಲ ಜನನದ ಲಾಭವಾವುದು ಆನಾರೆಂದು ತಿಳಿಯುವುದು, ನಾ ಯಾರ ಅಂತ ತಿಳಿಯುವುದು. ಅದಕ್ಕೇನಂತ ಕೇಳಿದ್ರ ನಾವು ಮನುಷ್ಯರಾಗಿ ಹುಟ್ಟಿ ಬಂದೇವಿ ಅಂತಂದ್ರ ಮೊದಲು ಮಾಡೋ ಕೆಲಸ ಯಾವುದು ಅಂತ ಕೇಳಿದ್ರ ತಳುವುದೇ ಮಾಡ್ಕೋದಾವುದು ಭವಹರಣ ಅಂತಲೂ ಕೂಡ ಹೇಳ್ಯಾರ್ರಿ. ಇದಕ್ಕ ಸಾಮಾನ್ಯವಾಗಿ ಯಾವ ಮಾರ್ಗ ಅಂತಾರೋ ಅಂತ ಕೇಳಿದ್ರ ಪರಮಾರ್ಥ ಮಾರ್ಗ ಅಂತ ಕರಿತಾರ್ರಿ. ಅದಕ್ಕೆ ಶಂಕರಾಚಾರ್ಯರು ಶ್ರೀಮ ಭಗವತ್ಪಾದರು ಹೇಳಿದ್ರು ಏನಂತಂದ್ರ ಮೋಕ್ಷ ಕಾರಣ ಸಾಮಗ್ರ್ಯಾಂ ಭಕ್ತಿ ಏವ ಗರಿಯಸಿ, ಭಕ್ತಿರೇವ ಗರಿಯಸಿ. ಅಂತ ಯಾವ ಅಂದ್ರ ನಾವು ಮನುಷ್ಯ ಜನ್ಮಕ್ಕೆ ಬಂದ ಮೇಲೆ ಮೊದಲು ಮಾಡಬೇಕಾದದ್ದು ಕೆಲಸ ಅಂದ್ರ ಮುಟ್ಟಬೇಕಾದದ್ದು ಗುರಿಯನ್ನು ಮುಟ್ಟಬೇಕಾಗಿತ್ತು ಅಂತ ಕೇಳಿದ್ರೆ ಕೆಲವೊಂದಿಷ್ಟು ಸಾಧನಗಳು ಬೇಕಾಕವ್ರಿ. ಅಂತ ಸಾಧನದೊಳಗೆ ಮುಖ್ಯವಾದ ಮೊದಲನೆಯ ಸಾಧನ ಯಾವುದು ಅಂತ ಕೇಳಿದ್ರೆ ಅದು ಭಕ್ತಿ. ಅದು ಯಾವ್ದಂತ ಕೇಳಿದ್ರೆ ರೀ ಭಕ್ತಿ. ಅದನ್ನ ಶ್ರೀಮನ್ ನಿಜಗುಣ ಶಿವಯೋಗಿಗಳು ಏನ್ ಹೇಳಿದ್ರು ಅಂತ ಕೇಳಿದ್ರೆ ಕೈವಲ್ಯ ಪದ್ಧತಿಯ 11ನೆಯ ಪದ್ಯದಲ್ಲಿ ಮೊದಲನೆಯ ಚರಣದ ಒಂದು ಸಾಲು ಏನಂತ ಕೇಳಿದ್ರೆ ಅನುಪಮ ಅಚಲ ಭಕ್ತಿ ಭಾವಾನುಕೂಲನೆ ಶಂಭುಲಿಂಗ. ಅನುಪಮ ಅಚಲ ಭಕ್ತಿ ಭಾವಾನುಕೂಲನೆ ಶಂಭುಲಿಂಗ ಅಂತ ಹೇಳಿದ್ರು. ಪರಂತು ನಾವೆಲ್ಲ ಎಂತ ಭಕ್ತಿ ಮಾಡ್ತೀವ್ರಿ ಅಂತ ಕೇಳಿದ್ರೆ ಅವ್ರಿಷ್ಟೆಲ್ಲ ಬರೇ ಭಕ್ತಿ ಅನುಕೂಲನೆ ಶಂಭುಲಿಂಗ ಅಂತ ಅನ್ಬೋದಾಗಿತ್ತು. ಪರಂತು ಎರಡು ಅದಕ್ಕೆ ಏನಂತ ಕೇಳಿದ್ರೆ ವಿಶೇಷಣರೇನ್ರಿ, ವಿಶೇಷಣ ಕೊಟ್ರ ಅದಕ್ಕೆ ಏನಂತ ಕೇಳಿದ್ರೆ ಅನುಪಮ ಅಚಲ ಮತ್ತೇನ್ರಿ ಭಾವಾನುಕೂಲನೆ 3 ಕೊಟ್ಟಾರ. ಯಾಕೆ ಹಿಂಗ 3 ಶಬ್ದ ಇಟ್ರು ಅಂತ ಕೇಳಿದ್ರ ಈಗ ಬಾಳ ಮಂದಿಗೆ ಭಕ್ತಿ ಅಂದ ಕೂಡ್ಲೆ ಏನ್ರಿ ಅಂತಂದ್ರ ನಾವು ದಿವಸ ಎದ್ದು ಜಳಕ ಮಾಡಿ 3 ಬಟ್ ವಿಭತ್ತಿ ಹಚ್ಕೊಂಡ ಅಜ್ಜನ ಮಠಕ್ಕೆ ಬಂದು ಹೋಗುದ ಭಕ್ತಿ ಅಂತ ಕೆಲವೊಬ್ರು ತಿಳ್ಕೊಂಡಾರ. ಇನ್ನು ಕೆಲವೊಬ್ರು ಏನಂತಂದ್ರ ನಾವು ನಮ್ಮ ಸಾಂಸಾರಿಕ ವಸ್ತುಗಳನ್ನ ಆ ಪರಮಾತ್ಮನಲ್ಲಿ ಬೇಡಿ ಏನ್ರಿ ನಾವು ದೀಡ್ ನಮಸ್ಕಾರ ಹಾಕೋದು ಇದನ್ನೆಲ್ಲ ಮಾಡ್ತೀವಲ್ಲ ಇದಕ್ಕೂ ಭಕ್ತಿರ ಅಂತಾರ. ಪರಂತು ಈಗ ನಿಜಗುಣ ಶಿವಯೋಗಿಗಳು ಹೇಳಿದಾರಲ್ಲ ಅನುಪಮ ಅಚಲ ಭಕ್ತಿ ಭಾವಾನುಕೂಲವಾದ ಭಕ್ತಿ ಅಲ್ಲ. ಮತ್ತೇನಂತ ಕೇಳಿದ್ರ ಭಕ್ತಿಗೆ ಒಂದು ಲಕ್ಷಣ ಮಾಡಿದ್ರು. ಭಕ್ತಿ ಅಂದ್ರೆ ಏನ್ರಿ ಅಂತ ಕೇಳಿದ್ರ ಪ್ರೇಮಾರ್ದ್ರ ಬುದ್ಧಿ ಭಕ್ತಿ. ಭಕ್ತಿ ಅಂದ್ರೆ ಏನು? ನಾವು ಭಗವಂತನಲ್ಲಿ ಪ್ರೇಮವನ್ನ ಇಡೋದು. ಇದೇ ಗವ್ವಾರ್ ಹೇಳಿದ್ರಲ್ಲ ಪ್ರೇಮ ಅಂದ್ರೆ ಏನು ಅಂತ ಕೇಳಿದ್ರ ಆ ಪ್ರೇಮ ಅಂದ್ರ ಅಲ್ಲಿ
ಕಿಂಚಿತ್ ಅಪೇಕ್ಷಾ ಇರಲ್ಲ. ಆ ಪ್ರೇಮದೊಳಗೆ ಏನೈತ್ರಿ? ಕಿಂಚಿತ್ ಅಪೇಕ್ಷಾ ಇಲ್ಲ. ಪರಂತು ನಾವೇನ್ ಮಾಡ್ತೀವಿ, ಆ ಪ್ರೇಮಕ್ಕ ಬೇರೆ 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 ಒಂದು ಆಯಾಮ ಪಡ್ಕೊಂತ ಹೋಗ್ತೈತಿ. ಅದು ಮಕ್ಕಳ ಮೇಲೆ ಅದ ಪ್ರೇಮ ಇಟ್ರ ಅದ ಮೋಹ ಅನಿಸ್ಕೋತೈತಿ. ಪ್ರೇಮ ಅಲ್ಲ ಕರೆ ಅದು, ಮಕ್ಕಳ ಮೇಲೆ ಇಟ್ಟಿದ್ದು ಮೋಹ ಅನಿಸ್ಕೋತೈತಿ. ಹೆಂಡತಿ ಮೇಲೆ ಇಟ್ರ ಕಾಮ ಅನಿಸ್ಕೋತೈತಿ. ಹಣದ ಮೇಲೆ ಇಟ್ರ ಲೋಭ ಅನಿಸ್ಕೋತೈತಿ. ಆದ್ರ ಇಲ್ಲಿ ನಿಜಗುಣರು ಏನ್ ಹೇಳಕತ್ತಾರ ಅಂತ ಕೇಳಿದ್ರ, ಪ್ರೇಮ ಅಂದ್ರೆ ಹೆಂಗಪ್ಪ ಅಂತಂದ್ರ, ಯಪ್ಪ ಸದ್ಗುರುನಾಥ, ನಾನ್ ನಿನ್ನ ಸೇವಾ ಮಾಡ್ತೀನಿ, ನಾ ಸೇವಕ ಅದೀನಿ ಅಷ್ಟ, ನನಗೆ ನಿನ್ನಿಂದ ಏನೂ ಹೊಳ್ಳೆ ಅಪೇಕ್ಷೆ ಇಲ್ಲ ಅಂತ ಒಂದು ಪ್ರೇಮ ಐತಲ್ಲ, ಅದಕ್ಕೆ ಏನಂತ ಕೇಳಿದ್ರ ಅನುಪಮ ಅಚಲ ಭಕ್ತಿ ಅಂತ ಕರಿತಾರ್ರಿ. ಇಲ್ಲಿ ಅನುಪಮ ಅಂದ್ರೆ ಏನು, ಅನುಪಮ ಅಂದ್ರೆ ಏನು ಅಂತ ಕೇಳಿದ್ರ, ಮೊದಲ ಉಪಮ ಅಂದ್ರೆ ಏನಂತ ತಿಳಿದ್ರ ಅನುಪಮ ಅಂದ್ರೆ ಏನನ್ನೋದು ಗುರ್ತಾಕತ್ರಿ. ಈಗ ನೀವು ಎಲ್ಲೋ ಒಂದು ಹೆಣ್ ನೋಡಿ ಬಂದಿರ್ತಾರ ನೋಡ್ರಿ, ಮಣಿ ಮಗಲ್ದವ್ರು. ಬಂದ ಕೂಡ್ಲೆ ಮಗಲ್ದವ್ರ ಎಲ್ಲಾರು ಕೇಳ್ತಾರ, ಅವ್ರು ಹೆಂಗೈತ್ರಿ ಹೆಣ್ಣ, ಹುಡುಗಿ ಹೆಂಗೈತಿ ಅಂತ ಹೇಳಿದ ಕೂಡ್ಲೆ, ಇಲ್ಲ ಕಣ್ಣ ಒಂಥರ ಚಂದ ಅದಾವು, ಗಲ್ಲ ಕೆಂಪ್ ಐತಿ, ಹಲ್ಲ ಹಂಗದಾವು ಹಿಂಗದಾವ ಅಂತ ಹೇಳ್ತಾರ. ತಿಳಿಯಂಗಿಲ್ಲ, ನಮಗ್ ತಿಳಿವಾಲ್ತ್ರಿ, ತಿಳಿವಂಗ ಹೇಳ್ರಿ ಅಂದ ಕೂಡ್ಲೆ ಏನಂತಾರು, ನಮ್ಮ ಕಲ್ಲವನ ಮಗಳ ಮಲ್ಲವಿಲ್ಲ ಹಂಗ ಅದಾಳ ನೋಡು ಹುಡುಗಿ ಅಂದ ಕೂಡ್ಲೆ ಹೌದಾ ಅಂತಾರ ಅವ್ರು. ಈಗ ಏನ್ ಮಾಡಿದ್ರು, ಆ ಹುಡುಗಿ ಕಲ್ಲವನ ಮಗಳ ಮಲ್ಲವನ ಉಪಮಾ ಕೊಟ್ರು. ಏನ್ ಕೊಟ್ರಿ? ಉಪಮಾ ಕೊಟ್ರು. ಪರಂತು ಮಹಾತ್ಮರು ಏನ ಭಕ್ತಿ ಮಾಡಿ ಹೋಗ್ಯಾರಲ್ರಿ, ಅವ್ರ ಭಕ್ತಿಗೆ ಏನಂತ ಕೇಳಿದ್ರ ಉಪಮಾನ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಆ ಭಕ್ತಿಗೆ ಏನಂತ ಕೇಳಿದ್ರ ಉಪಮಾನ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಅಂತದಕ್ಕೆ ಏನಂತಾರ ಅನುಪಮ ಅಂತ ಕರಿತಾರ್ರಿ. ಏನಂತಾರ್ರಿ? ಅನುಪಮ. ಮತ್ ಅಚಲ ಅಂದ್ರೆ ಹೆಂಗ್ರಿ ಅಂತ ಕೇಳಿದ್ರ, ಅಚಲ ಅಂದ್ರೆ ಏನು? ಈಗ ನಾವು ಅಜ್ಜನ ಮೇಲೆ ಭಕ್ತಿ ಮಾಡಿದೀವಪ್ಪ, ನಾ ಅನ್ಕೊಂಡಿದ್ ಆಗ್ಲಿಲ್ಲ ಅಂದ್ ಕೂಡ್ರೆ ಮತ್ತೇನ್ ಮಾಡುದು? ಹನುಮಪ್ಪ ಹೋಗುದ, ಹನುಮಪ್ಪ ಕೆಲಸ ಮಾಡ್ಲಿಲ್ಲ ಅಂದ್ರ ಮತ್ ಎಲ್ಲವೂ ಹೋಗುದ, ಎಲ್ಲವೂ ಕೆಲಸ ಮಾಡ್ಲಿಲ್ಲ ಮಲ್ಲವ್ ಹೋಗುದ. ಹಿಂಗ ಏನಂತ ಕೇಳಿದ್ರೆ ಇದು ಛಲ. ಇದು ಛಲ ಅಂದ್ರೆ ಏನ್ರಿ? ಬದ್ಲಿ ಆಗಾಕತೈತಿ. ಅದಕ್ಕೆ ಏನಂತ ಕೇಳಿದ್ರ ನಮ್ಮ ಭಕ್ತಿ ಹೆಂಗಿರ್ಬೇಕು ಅಂತಂದ್ರ, ಮಾನ್ಯ ಒಬ್ರು ಅಂದ್ರು ಏನಂತಂದ್ರ, ನಮಗ ಈ ದೇವ್ರ ಅಂದ್ರೆ ಈ ದೇವ್ರಲ್ಲ, ಅಲ್ಲಿ ಬೇರೆ ದೇವ್ರು, ಆ ದೇವ್ರು ಬರೋದ್ರಿಂದ ನಮ್ಮ ಮನ್ಯಾಗ ಬಾಳ ಎಲ್ಲಾ ತರ ಸಮಾಧಾನ ಐತ್ರಿ ಅಂದ್ರ ಅವ್ರು. ನೀ ನೋಡ್ರಿ, ಭಗವಂತ ಇದಕ್ಕೇನ್ ಹೆಸರಿಟ್ಟಾನಂದ್ರ, ಇದಕ್ಕ ಏನಂತ ದುಃಖಾಲಯಂ ಅಶಾಶ್ವತಂ. ಇದಕ್ಕೊಂದು ಬೋರ್ಡ್ ಹಾಕ್ಯಾನ್ರಿ ಅವ್ ಭಗವಂತ. ಏನಂತ ಹಾಕ್ಯಾನ್ರಿ? ದುಃಖಾಲಯಂ ಅಶಾಶ್ವತಂ. ನೀವ್ ಅಂತೀರಿ ನಮ್ಮ ಮನ್ಯಾಗ ಎಲ್ಲಾ ತರ ಸಮಾಧಾನ ಐತಿ, ಚಂದ ಐತಿ ಅಂತ ನೀವ್ ಅನ್ನಕತ್ತೀರಿ. ಇದು ಹಿಂಗ ಇರಂಗಿಲ್ರಿ ಅಂತ ನಾ ಅಂದೆ. ಏನ್ರಿ? ಹಿಂಗ ಇರಂಗಿಲ್ಲ. ಅದಕ್ಕೆ ನೀವು ಹಂಗ ತಿಳ್ಕೊಬೇಡ್ರಿ. ಮತ್ ಏನಂತ ಕೇಳಿದ್ರ, ಭಗವಂತನಲ್ಲಿ ಏನ್ ಕೇಳ್ಕೊಬೇಕಂತ ಕೇಳಿದ್ರೆ, ಯಪ್ಪ ನನಗೆ ಎಂತದೇ ಪರಿಸ್ಥಿತಿ ಬರ್ಲಿ, ಆ ಪರಿಸ್ಥಿತಿಯನ್ನ ನಾ ಏನಂತ ಕೇಳಿದ್ರ ಸಹನ ಮಾಡ್ಕೊಳ್ಳೋ ಶಕ್ತಿ ನನಗ್ ಕೊಡು. ಈಗ ಒಂದ್ ವೇಳೆ ಈಗೇನೋ ನಮ್ಮ ಮನ್ಯಾಗ ಸುಖ ಐತಿ, ಶಾಂತಿ ಐತಿ, ಸಮಾಧಾನ ಐತಿ, ಮುಂದ್ ನಾಳೆ ಆ ಸಮಾಧಾನ ಕೆಟ್ಟಿತಪ್ಪ, ಅವಾಗ ಹೆಂಗ್ ಮಾಡುದ್ರಿ? ಆ ದೇವ್ರ ಬಿಡುದನ್ರಿ ಅವಾಗ? ಈ ದೇವಿಯಿಂದ ನಮ್ಮ ಮನ್ಯಾಗ ಸಮಾಧಾನ ಐತಿ ಅಂತ ಅವ ಅಂದ. ಈಗ ಸಮಾಧಾನ ಏನೋ ಆಗಿ ಅಕಸ್ಮಾತ್ ಕೆಟ್ಟಿತು. ಯಾಕ? ಎಲ್ಲರಿಗೂ ಅನುಭವ ಐತಿ. ಇದು ಒಂದ ತರ ಇಲ್ಲವೇ ಇಲ್ಲ. ನಿಜಗುಂಡ್ರು ಅದಕ್ಕ ಹೇಳಿದ್ರು, ವಿಷಮ ಸಂಸಾರವಿದನು ಕನಸೆಂದರಿ ಇದು ಸಮ ಸಂಸಾರ ಅಲ್ಲ. ಸುಖ ಐತಿಗೆ ಹೂ ಅಂತಾನ, ಪರಂತು ಈ ಸುಖ ಹಿಂಗ ಇರ್ತೈತೇನು? ಇಲ್ಲ. ಅದಕ್ಕೆ ಏನಂತ ಕೇಳಿದ್ರ ಭಗವಂತನಲ್ಲಿ ಏನ್ ಕೇಳಬೇಕು ಅಂದ್ರ, ಏನಪ್ಪಾ ನನಗ ಏನಂತ ಕೇಳಿದ್ರ, ಏನ ಬರ್ಲಿ, ಸುಖ ಬರ್ಲಿ ದುಃಖ ಬರ್ಲಿ, ನಾ ಒಟ್ಟು ಸಹನ ಮಾಡುವಂತ ಶಕ್ತಿ ನನಗ ಕೊಡು ಅಂತ ಹಿಂಗ ಕೇಳಿದ್ರ ಅದೊಂದು ಯೋಗ್ಯ ಭಕ್ತನಲ್ಲಿ. ಮತ್ ಇದೇ ಅವರು ಹೇಳಿದ್ರು ಏನು, ಒಂದು ಸಕಾಮ ಭಕ್ತಿ, ಇನ್ನೊಂದು ನಿಷ್ಕಾಮ ಭಕ್ತಿ. ಈ ಸಕಾಮ ಭಕ್ತಿ ಹೆಂಗೈತಿ ಅಂದ್ರ ನಮ್ಮ ಅಪ್ಪಗಳು ಹೇಳ್ತಿದ್ರಿ ಏನಂತಂದ್ರ, ಈ ಭಿಕ್ಷಾ ಬೇಡವ ಗುಡಿ ಹೊರಗೆ ನಿಂತಾನ್ರಿ, ಹೌದ್ರ? ಅವರು ಸಣ್ಣ ಭಿಕ್ಷುಕ್ರತ್ರಿ. ಅವ್ರು ದೊಡ್ಡ ಭಿಕ್ಷುಕ್ರು ಎಲ್ಲಿದಾರಂದ್ರ ಅಲ್ಲಿ ಒಳಗೆ ದೇವ್ರ ಮುಂದೆ ನಿಂತಾರತ್ತವ್ರು. ನಾ 2 ಊದಿನ ಕಡ್ಡಿ ಹಚ್ಚಿ ನನಗೆ 20 ಎಕರೆ ಜಮೀನು ಬರುವಂಗ ಮಾಡಪ್ಪ ಭಗವಂತ. ಏನ್ರಿ? ಈಗ ಶಟ್ರ ಅಂಗಡಿಗೆ ಹೋಗ್ತೇವಿ, 50 ರೂಪಾಯಿ ಕೊಟ್ಟ 1 ಕಿಲೋ ಸಕ್ರಿ ತಗೋತೀವಿ, ಹೌದ್ರಾ? ನಾವು 50 ರೂಪಾಯಿ ಕೊಟ್ಟಿವು, ಅವ 1 ಕಿಲೋ ಸಕ್ರಿ ಕೊಟ್ಟ, ನಮಗ ಅವಂಗ ಏನಾರ ಸಂಬಂಧ ಉಳಿತೇನ್ರಿ? ಏನಾರ ಪ್ರೇಮ ಉಳಿತೇನ್ರಿ? ಮತ್ತೆ ಏನಿಲ್ಲ.
ಇಲ್ಲಿ ಭಗವಂತನ ಕಡೆ ಬಂದ ಯಪ್ಪ ನನಗೆ ದೀಡ್ ನಮಸ್ಕಾರ ಹಾಕ್ತೀನಿ, ಕಿರೀಟ ಮಾಡಿಸಿ ಕೊಡ್ತೀನಿ, ನನಗೆ ಇಟ್ಟು ಆಸ್ತಿ ಕೊಡು ಅಂದ್ರ ಇದೇನಕತ್ರಿ ಇದು ಭಕ್ತಿ ಆಗಂಗಿಲ್ಲ. ಅದು ಮತ್ ಏನಕತಿ ವ್ಯಾಪಾರ. ಏನಕತ್ರಿ ಅದ ವ್ಯಾಪಾರ ಆಕೈತಿ. ಅದಕ್ಕ ನಿಜಗುಣ ಶಿವಗಳು ಹೇಳಿದ್ರಿ ಏನಂತ ಕೇಳಿದ್ರ ಬೇಡ, ಅಲ್ಲಿ ಏನ್ ಬೇಡಕ್ ಹೋಗ್ಬೇಡ, ಏನ್ ಬೇಡಕ್ ಹೋಗ್ಬೇಡ. ಪ್ರಾರಬ್ಧ ಹಿ ಪಹಲೆ ರಚೆ ಪೀಚೆ ರಚೆ ಶರೀರ್ ಚಿಂತಾ ಕ್ಯೂ ಕರೆ ತುಳಸಿ. ತುಳಸಿದಾಸರು ಹೇಳ್ತಾರೆ ಏನಂತ ಕೇಳಿದ್ರೆ ಪ್ರಾರಬ್ಧ ಮೊದಲೇ ರಚನೆ ಆಗೇತಿ. ನಿನಗೆ ಎಂತ ಹೆಂಡತಿ, ಎಂತ ಮಕ್ಕಳು, ಎಷ್ಟು ದುಡ್ಡು, ನಿನಗ ಆಯುಷ್ಯ ಅಷ್ಟು ಮೊದಲ ನಿರ್ಧಾರ ಆಗೇತಿ. ಆ ವಿಷಯಗಳ ಬಗ್ಗೆ ಭಗವಂತನಲ್ಲಿ ಕೇಳಕ್ ಹೋಗ್ಬೇಡ. ಮತ್ತೇನ್ ಕೇಳು ಅಂತ ಕೇಳಿದ್ರ ನನಗ ವೈರಾಗ್ಯ ಕೊಡು, ಜ್ಞಾನ ಕೊಡು, ನನಗ ಭಕ್ತಿ ಅಂದ್ರೆ ಏನು ಅದನ್ನು ತಿಳಿಸಿಕೊಡು. ಏನ್ರಿ ಭಕ್ತಿ ಅಂದ್ರೆ ಏನು ಅದನ್ನ ತಿಳಿಸ್ಕೊಡು. ಇಂಥವುಗಳನ್ನ ಕೇಳಬೇಕು. ಅದಕ್ಕ ಅವ್ರು ಹೇಳಿದ್ರು ಅನುಪಮ ಅಂದ್ರ ಅದಕ್ಕೆ ಉಪಮಾನ ಕೊಡಲಿಕ್ಕೆ ಬಂದಿರಬಾರ್ದು. ಮುಂದೆ ಹೆಂಗಿರ್ಬೇಕು ಅಚಲ. ಒಮ್ಮೆ ಅಜ್ಜನ ಒಡೆಯಾಗ ಬಿದ್ದದಿವಂದ್ರ ಏನ್ರಿ ಮುಗೀತು, ಹೊಳ್ಳಿ ನೋಡಂಗಿಲ್ಲ ಬೇರೆ ಕಡೆ. ಈಗ ನಾವು ನೋಡ್ತಿರ್ತೀವಿ, ತಿರುಪತಿಗೆ ಹೋಗ್ಕೊಂಡ್ರಿ, ಅಲ್ಲಿ ಹೋಗ್ಕುನು, ಇಲ್ಲಿ ಹೋಗ್ಕುನು, ಇಲ್ಲಿದ್ದವ್ರ ಅದಾರ. ನನಗ ನಗು ಬರ್ತೈತಿ ಅವ್ರು ನೋಡಿ. ಕಲ್ಪ ವೃಕ್ಷದ ಕೆಳಗಿದ್ದ ಏನ್ರಿ ನೀವು ಮತ್ತ ಆ ಕಡೆ ಹುಡುಕಾಡ್ಕೊತ ಹೋಗ್ತೀರಾದ್ರೆ ನಮ್ ಭಕ್ತಿ ಹೆಂಗಿರ್ಬೇಕು? ಅಚಲ ಇರಬೇಕು. ಮತ್ತೆ ಹೆಂಗಿರ್ಬೇಕು? ಅನುಪಮ ಅಚಲ ಭಕ್ತಿ ಭಾವಾನುಕೂಲನೆ. ಮತ್ತೇನಂತ ಕೇಳಿದ್ರ ಆಡಂಬರದ ಭಕ್ತಿ ಇರಬಾರ್ದು, ಮ್ಯಾಲ ತೋರಿಕೆಯ ಭಕ್ತಿ ಇರಬಾರ್ದು. ನೀ ಎಷ್ಟು ದೀಡ ನಮಸ್ಕಾರ ಹಾಕಿದ್ರು ಒಳಗ ಭಾವ ಇದ್ದಿದ್ದಿಲ್ಲ ಅಂದ್ರ ಅದು ಫಲ ಕೊಡಂಗಿಲ್ಲ. ಏನ್ರಿ ಶಾಸ್ತ್ರದೊಳಗ ಬರ್ದಾರ ಏನಂತಂದ್ರ ಈಗ ಕಾಶಿ ರಾಮೇಶ್ವರಕ್ಕೆ ಹೋಗ್ತಾರಲ್ಲ, ಹೋದವ್ರಿಗೆಲ್ಲಾನು ಫಲ ಆಗುದಿಲ್ರಿ. ಮತ್ತೇನಂತ ಕೇಳಿದ್ರೆ ಯಾರು ಭಾವಪೂರ್ವಕವಾಗಿ ಅಲ್ಲಿ ಹೋಗಿ ಏನಂತ ಕೇಳಿದ್ರ ಅಲ್ಲಿ ಆ ತೀರ್ಥದೊಳಗ ಮಿಂದು ಬಂದಾರಲ್ಲ ಅವ್ರಿಗೆ ಮಾತ್ರ ಫಲ ಕೊಡ್ತೈತಿ. ಏನ್ರಿ ಫಲಗಳು ಹೆಂಗದಾವ ಅಂತ ಕೇಳಿದ್ರೆ ನಮ್ಮ ಭಾವನೆಯನ್ನ ಆ ಭಾವನೆ ಮೇಲೆ ಅವು ಆಧಾರ ಪಟ್ಟಾವೆ. ನಮ್ಮ ಭಾವ ಶುದ್ಧ ಇತ್ತು ಅದಕ್ಕೆ ಫಲ ಸಿಗ್ತೈತಿ. ಭಾವ ಶುದ್ಧ ಇಲ್ಲ ಅಂದ್ರೆ ಅದಕ್ಕೆ ಫಲ ಸಿಗುವುದಿಲ್ಲ. ಸುಮ್ನ ಏನಂತ ಕೇಳಿದ್ರೆ ಅದಕ್ಕ ಇವ್ರು ಹೇಳ್ತಾರ್ರಿ, ಭಾವದಲ್ಲೊಬ್ಬ ದೇವನ ಮಾಡಿ ಮನದಲ್ಲೊಂದು ಭಕ್ತಿಯ ಮಾಡಿ ಕಾಯದ ಕೈಯಲ್ಲಿ ಕಾರ್ಯ ಉಂಟೆ. ಈ ಕಾಯದ ಕೈಯ ಏನಾರ ಕಾರ್ಯ ಐತೆ ತಿಳ್ಕೊಂಡ್ರೆ ನೀವು ಬೇಕಾದಟ್ಟು ಈ ಬಂದ್ ಹಿಂಗ್ ಮಾಡ್ತಾರ ನೋಡ್ರಿ, ದೇವ್ರ ಮುಂದ್ ಬಂದ್ ನೋಡ್ಯಾರಿಲ್ರಿ ಗಣಪತಿ ಮುಂದೆ ಎರಡೂ ಕಿವಿ ಹಿಡ್ದ ಊಟ ವಸಿ ತೆಗಿತಾರ. ಹಂಗ ಏನು ಆಗಂಗಿಲ್ಲ. ಪರಂತು ಈ ಮನಸ್ಸು ಅನ್ನೋದೈತಿ ನೋಡ್ರಿ, ಪವಿತ್ರವಾದ ಆ ಮನಸ್ಸು ಅಂದ್ರ ಬಹಳ ಮಂದಿ ಹಂಗೈತಿ ಹಿಂಗೈತಿ ಅಂತ ಅಂತಾರೆ. ಪರಂತು ಅದ್ ತನ್ನ ಸಂಸ್ಕಾರದಿಂದ ಹೊಲಸಾಗೈತಿ ಹೊರತಾಗಿ ಆ ಸಂಸ್ಕಾರ ಒಳ್ಳೆ ಕೊಟ್ರ ಆ ಮನಸ್ಸು ಶುದ್ಧನೇ ಐತದು. ಅದಕ್ಕ ಅಂತ ಮನಸ್ಸಿನೊಳಗ ಒಳ್ಳೆ ಭಾವನೆಯನ್ನ ಮಾಡಿ ನಾವೇನಾರ ಭಕ್ತಿ ಮಾಡಿದೀವಿ ಅಂತಂದ್ರ ಆ ಭಕ್ತಿ ಫಲ ಕೊಡ್ತದ. ಅದಕ್ಕೆ ಅಂತ ಭಕ್ತಿಯನ್ನ ಆ ಪರಮಾತ್ಮ ಇಷ್ಟ ಪಡ್ತಾನಂತ ಹೇಳ್ತಾ ನನ್ನೆರಡು ನುಡಿ ಪುಷ್ಪಗಳನ್ನ ಅನುಪಮ ಅಚಲ ಭಕ್ತಿ ಭಾವಾನುಕೂಲನೆ ಶಂಭುಲಿಂಗ ಅಂತ ಹೇಳ್ತಾ ಓಂ ತತ್ಸತ್. ನಿಜಗುಣ ಶಿವಗಿಗಳಿಂದ ರಚಿತವಾದಂತ ಕೈವಲ್ಯ ಪದ್ಧತಿಯ ಶಿವಕಾರುಣ್ಯ ಸ್ಥಳದ 11ನೇ ಪದ್ಯದ ಒಂದು ಚರಣವನ್ನ ಇಟ್ಟುಕೊಂಡು ಇಲ್ಲಿವರೆಗೆ ಮಹಾತ್ಮರು ಮಾತಾಡಿದ್ದಾರೆ. ಅನುಪಮ ಅಚಲ ಭಕ್ತಿ ಭಾವಾನುಕೂಲನೆ ಶಂಭುಲಿಂಗ. ಅನುಪಮ ಅಚಲ ಭಾವಾನುಕೂಲ ಭಕ್ತಿ ಹೆಂಗಿರ್ಬೇಕು? ಭಾವಾನುಕೂಲವಾಗಿರ್ಬೇಕು. ಅನುಪಮ ಅಚಲ ಅನ್ನೋದ್ರಿಂದ ಅದು ನಿಷ್ಕಾಮವಾಗಿರಬೇಕು, ನಿಷ್ಠಾರೂಪವಾಗಿರ್ಬೇಕು. ಸಕಾಮ ಭಾವದಿಂದ ಯಾವ್ದಾದ್ರು ಭಕ್ತಿ ಮಾಡಿದ್ರೆ ಅದರಲ್ಲಿ ನಿಷ್ಠತ್ವ ಬರಂಗಿಲ್ಲ. ಯಾಕಂದ್ರೆ ನಾವು ಬೇಡಿದ ಇಷ್ಟಾರ್ಥ ಸಿದ್ಧಿ ಆಗಲಿಲ್ಲ ಅಂದ್ರ ಆ ದೇವರ ಮೇಲೆ ವಿಶ್ವಾಸ ಉಳಿಯಂಗಿಲ್ಲ, ಬ್ಯಾರೆ ಕಡೆ ಹೋಗ್ತಾವ. ಅದು ನಿಷ್ಕಾಮವಾಗಿ ಅನನ್ಯ ಪ್ರೇಮ ಲಕ್ಷಣಾತ್ಮಕವಾಗಿರ್ಬೇಕು. ಏನನ್ನು ಬೇಡಿರಬಾರ್ದು. ಸಾತು ಅಸ್ಮಿನ್ ಪರಮ ಪ್ರೇಮ ಸ್ವರೂಪ ಭಕ್ತಿ ಅಂದ. ಪರಮ ಪ್ರೇಮ ಅಂದ್ರ ಈ ಎಲ್ಲ ನಮ್ಮಲ್ಲಿ ಒಂದು ಪ್ರೀತಿ ಕೊಟ್ಟು ಕಳಿಸಿದಾನ ಭಗವಂತ. ಎಲ್ಲ ಜೀವರಾಶಿಗಳಲ್ಲಿನೂ ಒಂದು ಪ್ರೀತಿ ಅದ. ಪ್ರೀತಿ ಇಲ್ಲದೆ ಇದ್ರೆ ಯಾವ ಪ್ರಾಣಿಗಳು ಜೀವನ ಮಾಡಂಗಿಲ್ಲ. ಆ ಪ್ರೀತಿಯನ್ನ ಭಗವಂತನ ಪಾದದಲ್ಲಿ, ಗುರುವಿನ ಪಾದದಲ್ಲಿ ಇಡೋದಕ್ಕೆ ಭಕ್ತಿ ಅಂತ ಕರೀತಾರ. ಆವ ಕಾಲದೊಳು ಬಳಿಕಾವ ದೇಶದೊಳು ಬೇರಾವ ವಸ್ತುವಿನೋಳು ಒಡವೆರೆಯದೆ ಆವ ಪರಿಯೋಳು ತನ್ನ ಮೇಲೆ ಪ್ರೀತಿ ಇದ್ದಂತೆ
ಗುರುದೇವತೆಯೊಳ ಅನುರಾಗದಿಂದಿಹುದೇ ನಿಜ ಭಕ್ತಿ ಅಂತ ಏನ್ ಹೇಳಿದಾರಲ್ಲ, ಯಾವುದೇ ಕಾಲದಲ್ಲಿ ಯಾವುದೇ ದೇಶದಲ್ಲಿ ಆಗ್ಲಿ ಯಾವುದೇ ವಸ್ತುವಿನ ಜೊತೆ ಇದ್ರೂ ಕೂಡ ತನ್ನ ಮ್ಯಾಲೆ ತನ್ನ ಶರೀರದ ಮ್ಯಾಲೆ ಇಟ್ಟಂತ ಪ್ರೀತಿ ಯಾವ ರೀತಿ ಎಂದು ಬದಲಾವಣೆ ಆಗುವುದಿಲ್ಲ. ಅಂತೆ ತನ್ನ ಮೇಲೆ ಎಷ್ಟು ಪ್ರೀತಿ ಇಟ್ಟಾನೋ ಹಂಗ ಗುರುವಿನ ಪಾದದಲ್ಲಿ ಪರಮಾತ್ಮನ ಪಾದದಲ್ಲಿ ಅನನ್ಯ ಪ್ರೇಮ ಲಕ್ಷಣಾತ್ಮಕವಾದ ಭಕ್ತಿ ಪ್ರೇಮವನ್ನ ಇಟ್ರ ಅದು ಭಕ್ತಿ ಅಂತ ಅನಿಸ್ಕೊಂತ. ಅದು ಸಕಾಮವಾಗಿತ್ತು ಅಂದ್ರೆ ಅದು ಏನಾಗ್ತದ ಅಂತಂದ್ರೆ ಶಾಶ್ವತ ಆಗಿ ಉಳಿಯಂಗಿಲ್ಲ. ಅದು ನಿಷ್ಕಾಮವಾಗಿರ್ಬೇಕು, ನಿಷ್ಠಾರೂಪವಾಗಿರ್ಬೇಕು. ಅಂದ್ರೆ ಕಷ್ಟ ಕಾರ್ಪಣ್ಯಗಳು ಬಂದ್ರೂ ಕೂಡ ಆ ಪರಮಾತ್ಮನ ಪಾದದಲ್ಲಿ ಭಕ್ತಿ ಅನ್ನುವಂಥದ್ದು ನಾವು ಅದನ್ನ ತೆಗಿಬಾರ್ದು. ಏನೇ ಬರ್ಲಿ ಭಗವಂತದಾನ, ಸಿದ್ಧಾರೂಢರದಾರ, ನಮ್ಮನ್ನ ಕಾಯ್ತಾರ ಅಂತ ಅನ್ನುವಂಥ ತಿಳುವಳಿಕೆ, ದೃಢ ವಿಶ್ವಾಸ ಇರಬೇಕು. ಭಾವ ಈ ಭಕ್ತಿ ಅನ್ನುವಂಥದ್ದು ಏನದಲ್ಲ ಗೌಪ್ಯವಾದ ಒಂದು ಸಾಧನ. ಆಡಂಬರ ಭಕ್ತಿ ಫಲ ಕೊಡಂಗಿಲ್ಲ. ಅದಕ್ಕೆ ಬಸವಣ್ಣವ್ರು ಒಂದು ಮಾತು ಹೇಳ್ತಾರ, ಹಲವು ಮಣಿಗಳ ಕಟ್ಟಿ ಹಲವು ಪರಿಯಲಿ ವಿಭೂತಿಯ ಧರಿಸಿ ಗಣಾಡಂಬರದ ನಡುವೆ ನಲಿನಲಿದಾಡಿ ಉಂಡು ತಾಂಬೂಲವಗೊಂಡು ಹೋಗುವುದಲ್ಲ ಭಕ್ತಿ, ತನುಮನ ಧನ ಅರ್ಪಿಸದವರ ಮೆಚ್ಚ ನಮ್ಮ ಕೂಡಲ ಸಂಗಮ ದೇವ. ಹಲವು ಮಣಿಗಳ ಕಟ್ಟಿ ಹಲವು ಪರಿಯಲಿ ವಿಭೂತಿಯ ಧರಿಸಿ, ನೋಡ್ರಿ ನಾನು ಎಷ್ಟು ಆಡಂಬರ ಮಾಡ್ತಿರ್ತಾರ. ಒಬ್ಬೊಬ್ಬರು ಕೊಳ್ಳಾಗ ಏನು ರುದ್ರಾಕ್ಷಿ ನೋಡ್ತಾ ಇರ್ಬೇಕು, ಮೈ ತುಂಬ ಎಲ್ಲ ವಿಭೂತಿ ಹಾಕಿ ಬಡ್ದಿರ್ತಾರ, ಒಳಗೇನು ಇರಂಗಿಲ್ಲ, ಖಾಲಿ ಡಬ್ಬಿ ಇರ್ತದ. ಜನರಿಗೆ ಮೋಸ ಮಾಡ್ತಾರ ಏನ್ರಿ. ಹಂಗ ಅವ್ರನ್ನ ಈ ಜನ, ನಮ್ಮ ಕೆಲವೊಂದು ಜನ ತಿಳಿಲ್ಲ ಅಂತದ ಆಡಂಬರಕ್ಕೆ ಬಿದ್ದಿರ್ತಾವ. ಸ್ವಾಮಿಗಳು ಭಾರಿ ಭಾರಿ ಕಾಣಕತ್ತಾರ, ಮನಿಗ್ ಕರ್ಕೊಂಡೋಗಿ ಊಟ ಹಾಕಿಸ್ಬೇಕಂತಾರ. ಶಿಸ್ತ ಅವ್ರ ಮನೆಗೆ ಹೋಗಿ ಊಟ ಪ್ರಸಾದ ತಗೊಂಡು ಏನ್ರಿ, ಆಮೇಲೆ ದಕ್ಷಿಣ ಇಸ್ಕೊಂಡು ತಾಂಬೂಲ ಹಾಕೊಂಡು ಉಂಡು ಬಂದ್ರ ಇದೇನು ನಿನ್ನನ್ನು ಉದ್ಧಾರ ಮಾಡ್ತದ? ನಿನ್ನ ನೀ ಉದ್ಧಾರ ಮಾಡ್ಕೋಬೇಕು ಮೊದಲಂದ್ರೆ ನೀನು ಗೌಪ್ಯವಾದ ಭಕ್ತಿ, ಗೌಪ್ಯವಾದ ಪ್ರೇಮ ಭಗವಂತನಲ್ಲಿ ಮತ್ತು ಗುರುವಿನಲ್ಲಿ ಇರ್ಬೇಕು, ಮಹಾತ್ಮರಲ್ಲಿ ಇರ್ಬೇಕು. ಅಂತ ಭಕ್ತಿ ಇತ್ತಂದ್ರ ಇದಕ್ಕೆ ಭಾವಾನುಕೂಲ ಭಕ್ತಿ ಅಂತ. ಆಡಂಬರ ಭಕ್ತಿ, ಆಡಂಬರ ಪ್ರೇಮ ಕೇವಲ ಆಡಂಬರವಾಗಿ ಹೊರಗೆ ಜನರಿಗೆ ತೋರಿಸಿದ್ರೆ ಭಗವಂತ ಅದಕ್ಕ ಮೆಚ್ಚುವುದಿಲ್ಲ. ಅದಕ್ಕೆ ಬಿಡು ಬಾಹ್ಯದೋಳು ಡಂಬವ ಮಾನಸದೋಳು ಎಡವಿಡದೆ ಇರಲಿ ಶಂಭುವ. ಏನ್ರಿ, ಬಾಹ್ಯಾಡಂಬರ ಇರಬಾರ್ದು ಮನುಷ್ಯನಿಗೆ. ಸರಳ ಸಾತ್ವಿಕ ಇರ್ಬೇಕು, ಒಳಗ ಭಗವಂತನ ಪ್ರೇಮ ಇರ್ಬೇಕು, ಗುರುವಿನ ಪ್ರೇಮ, ಮಹಾತ್ಮರಲ್ಲಿ ಪ್ರೇಮ ಇರ್ಬೇಕು. ಇದಕ್ಕೆ ಭಕ್ತಿ ಅಂತ ಅನಿಸುವಂತ. ಮತ್ತ ಕಷ್ಟ ಬಂದಾಗ ಪರಮಾತ್ಮ ನಮಗ್ ಪರೀಕ್ಷೆ ಮಾಡಿ ನೋಡ್ತಾನೆ. ಕಷ್ಟ ಬಂದಾಗ ನಾವು ಭಕ್ತಿ ಬಿಡಬಾರ್ದು. ಬರ್ತಾವ ಶರೀರಕ್ಕೆ ಕರ್ಮಾನುಸಾರವಾಗಿ, ಪ್ರಾರಬ್ಧ ಕರ್ಮಾನುಸಾರವಾಗಿ ಶರೀರಕ್ಕೆ ಬರ್ತಾವ, ಕಷ್ಟ ಬರ್ತಾವ. ನಾವು ಭಗವಂತನ ಕಡೆಗೆ ಮುಖ ಮಾಡಿರುವಾಗ ಕಷ್ಟಗಳು ಜಾಸ್ತಿ ಬರ್ತಾವ. ಭಕ್ತಿ ಎಂಬುದನ್ನು ಮಾಡಲಾಗದು ಕರಗಸದಂತೆ ಹೋಗುತ್ತ ಕೊರಿಯುವುದು, ಬರುತ್ತ ಕೊರಿಯುವುದು. ಘಟಸರ್ಪನ ಬಾಯಲ್ಲಿ ಕೈ ಇಕ್ಕಿದೊಡೆ ಕಚ್ಚದೆ ಬಿಡೋದು ಕೂಡಲ ಸಂಗಮ ದೇವ. ಇದು ಭಕ್ತಿ ಅನ್ನೋದು ಸರಳ ಅಂತ ಮ್ಯಾಲ ಅನಿಸ್ತದ, ಆದ್ರ ಪರಮಾತ್ಮ ನಮ್ಮನ್ನು ಪರೀಕ್ಷೆ ಮಾಡಿದಾಗ ಗೊತ್ತಾಗ್ತದ. ಏನ್ರಿ, ಶಿರಿಯಾಳ ಶೆಟ್ಟಿಗತೆ ಪರೀಕ್ಷೆ ಮಾಡಿದ್ರೆ ನಾವು ಇಲ್ಲಿ ಭಗವಂತನ ಭಕ್ತಿ ಮಾಡ್ತೇವ? ಸಿಂಧು ಬಲ್ಲಾಳನಂತೆ ಪರೀಕ್ಷೆ ಮಾಡಿದ್ರ ನಾವು ಭಕ್ತಿ ಮಾಡ್ತೇವ ಏನ್ರಿ? ಆಮೇಲೆ ಜೇಡರ ದಾಸಿಮಯ್ಯನಂತೆ ಪರೀಕ್ಷೆ ಮಾಡಿದ್ರೆ ನಾವು ಇರ್ತೇವೆ? ಅವೆಲ್ಲ ಹೇಳಾಕ ಟೈಮ್ ಬಾಳ ಅದ, ಅದೇನು ಬಾಳ ಟೈಮ್ ತಗೋತ. ಸಿಂಧು ಬಲ್ಲಾಳನ ಪತ್ನಿಯನ್ನೇ ಬೇಡಿದ್ದ ಪರಮಾತ್ಮ, ಆದ್ರೂ ಕೂಡ ಅವ ಪರಮಾತ್ಮ ಪರೀಕ್ಷೆ ಮಾಡಾಕ ಬೇಡಿದ್ದ. ಹಿಂಗೆಲ್ಲ ಪರಮಾತ್ಮ ಪರೀಕ್ಷೆ ಮಾಡ್ತಾನ. ಆ ಭಗವಂತನಿಗೆ ಅರ್ಪಣೆ ಮಾಡ್ಯಪ್ಪ ಅಂದ್ರೆ ಎಲ್ಲ ನಿಂದೈತಿಪ್ಪ, ನೀ ಏನರಮ್ಮ. ಇದಕ್ಕೆ ಏನಂತಾರ? ನಿಷ್ಠಾ ಭಕ್ತಿ ಅಂತ. ಅದಕ್ಕೆ ನೆಚ್ಚಿದೇನೆ ಅಂದರೆ, ಮೆಚ್ಚಿದೇನೆ ಅಂದರೆ, ಸಲೆ ಮಾರು ಹೋದೇನೆ ಅಂದರೆ ತರುವನಲ್ಲಾಡಿಸಿ ನೋಡುವೆ ನೀನು, ಮನವನಲ್ಲಾಡಿಸಿ ನೋಡುವೆ, ಧನವನಲ್ಲಾಡಿಸಿ ನೋಡುವೆ. ಏನ್ರಿ, ಇವಕ್ಕೆಲ್ಲ ಕಂಜದಿದ್ದರೆ ಭಕ್ತಿ ಕಂಪಿತ ನಮ್ಮ ಕೂಡಲ ಸಂಗಮ ದೇವ. ನಾವು ಭಗವಂತನ ಕಡೆ ಮುಖ ಮಾಡೇವೆ ಅಂದ್ರೆ ಶರೀರಕ್ಕ ಹಲವು ರೋಗಗಳನ್ನು ತಂದು ಒಡ್ಡಬಹುದು. ನಮ್ಮ ಶ್ರೀಮಂತಿಕೆ ನಾಶ ಆಗಿ ಭಿಕ್ಷಾಪಾತ್ರಿ ಆಗಬಹುದು. ಅನಂತ ದುಃಖ ಕೊಡಬಹುದು. ಅಂದ್ರೆ ಅಷ್ಟಾದ್ರೂ ಕೂಡ ಭಗವಂತನನ್ನ ಯಾರು ಬಿಡದೆ ಏನಪ್ಪಾ ಅಂತಂದ್ರ ಅವನ ಭಕ್ತಿ ಮಾಡ್ತಾರ, ಅವರಿಗೆ ಪರಮಾತ್ಮ ಒಲಿತಾನ. ಭಕ್ತಿ ಇಲ್ಲಾಂದ್ರೆ ಜ್ಞಾನ ಆಗೋದಿಲ್ಲ.
ಭಕ್ತಿ ಇಲ್ಲ ಅಂದ್ರೆ ವೈರಾಗ್ಯನೂ ಬರಂಗಿಲ್ಲ. ಭಕ್ತಿಯ ಭಾವನಿಷ್ಠೆ ನಿಬ್ಬೆರಸಲಾಗಿ ಶಿವನನ್ನ ಉಣಿಸಿತ್ತು, ಶಿವನನ್ನ ತೊಡಿಸಿತ್ತು, ಶಿವನನ್ನ ಕುಣಿಸಿತ್ತು, ಶಿವನನ್ನ ಹಾಡಿಸಿತ್ತು, ಶಿವನನ್ನ ಬಾಗಿಲ ಕಾಯ್ದಿರಿಸಿತ್ತು. ಬಾಣಾಸುರನ ಬಾಗಲಕಾಯದ ಪರಮಾತ್ಮ ಏನ್ರಿ, ಬಾಣಾಸುರ ಬಹುಶಃ ಬಲಿಚಕ್ರವರ್ತಿ ಮಗ, ಆಸುರ ಕುಲದೊಳಗೆ ಹುಟ್ಟಿದಾನ ಬಾಣಾಸುರ. ಆದ್ರೂ ಪರಮಾತ್ಮನ ಭಕ್ತಿ ಮಾಡಿ ಪರಮಾತ್ಮ ಅವನ ಬಾಗಿಲ ಕಾಯ್ಬೇಕಾಯ್ತು ಅಂತ ಭಕ್ತಿ ಮಾಡಿದ. ಅದಕ್ಕೆ ಆ ಭಕ್ತಿ ಮಾಡಿದೀವಿ ಅಂತಂದ್ರೆ ಆ ಭಕ್ತಿ ಪರಮಾತ್ಮನನ್ನು ವಶ ಮಾಡ್ತಾವ. ಅದಕ್ಕೆ ಭಕ್ತಿ